ವಿಷ್ಣೋರಸ್ಮಾನ್ ಪದಾಬ್ಜೆ ಕೃತನಿವಸತಯಃ ಪಾಂಸವಃ ಪಾವಯಂತು ಶ್ರೀಮಂತಃ ಶ್ರೀಕಬರ್ಯಾಂ ಕುಸುಮಸುನಿಚಯೇ ಪೂರಯಂತಃ ಪರಾಗಾನ್. ಲಾಲಾಟ್ಯಾಂ ಲೇಖಿಕಾಯಾಂ ಮದನಿಪವನಯೋ ರಕ್ಷತಾನ್ ನಿಕ್ಷಿಪಂತಃ ಪೌನಃ ಪುಣ್ಯೇನ ಶುದ್ಧಿಂ ಹರಶಿರಸಿನತೆ ಜಾಹ್ನವೀಂ ಜೋಷಯಂತಃ. ಲಕ್ಷ್ಮೀ ರಕ್ಷೀಣದೀಕ್ಷಾ ಗಣಯಿತುಮನುಪಕ್ರಾಂತ ಸಂವಿದ್ಗುಣಾನಾಂ ಆನಂತ್ಯಾನಿ ಸ್ವಭರ್ತುಃ ಪದಕಮಲಕನಿಷ್ಠಾಂಗುಲಿ ಸನ್ನಖಸ್ಯ. ಪಶ್ಯಂತಿ ಸಂತತಂ ಸಾ ನವನವಸು ವಿಶೇಷೋಪಲಂಭೇನ ತತ್ತತ್ ಕಾಲೇ ಕೌತೂಹಲಾಬ್ಧೌ ಸುಮಹತಿ ಗಹನೆ ಗಾಹಮಾನಾವತಾನ್ನಃ. ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಬ್ರಹ್ಮಾಂತಾಗುರವಸ್ಸಾಕ್ಷಾದಿಷ್ಟಂ ದೈವಂ ಶ್ರಿಯಃಪತಿಃ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಜನ್ಮನಿ ಜನ್ಮನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹಿಂದೆ ಆ ಪ್ರಹ್ಲಾದ ನರನೊಂದಿಗೆ ಯುದ್ಧ ಮಾಡಿ ಆಗ ಅದರಲ್ಲಿ ಜಯಶಾಲಿ ಆಗದೇ ಇರುವಾಗ ಆನಂತರ ನಾರಾಯಣನೊಂದಿಗೆ ಕೂಡ ಯುದ್ಧ ಮಾಡ್ತಾನೆ. ನಾರಾಯಣನೊಂದಿಗೆ ತುಂಬ ವರ್ಷಗಳ ಕಾಲವೇ ಯುದ್ಧ ನಡೀತದೆ, ಆದರೂ ಕೂಡ ಅವನಿಗೆ ಗೆಲುವು ಸಿಗುವುದಿಲ್ಲ. ಆಗ ಪ್ರಹ್ಲಾದನಿಗೆ ತುಂಬ ಬೇಸರವಾಗ್ತದೆ. ಅಲ್ಲ, ನನ್ನಂಥ ಒಬ್ಬ ಧೈರ್ಯಶಾಲಿ, ಇಷ್ಟು ದೊಡ್ಡ ಪರಾಕ್ರಮಿ ಒಬ್ಬ ಋಷಿಯನ್ನು ಸೋಲಿಸ್ಲಿಕ್ಕೆ ಆಗ್ತಾ ಇಲ್ಲಲ್ವಾ ಅಂತ ಅವನಿಗೆ ಆಗ ತುಂಬ ಬೇಸರ ಆಗ್ತದೆ. ಆಗ ಅವನು ವಿಷ್ಣುವಿನ ಹತ್ರವೇ ಹೋಗ್ತಾನಂತೆ. ವಿಷ್ಣುವಿನ ಹತ್ರವೇ ಹೋಗಿ ಅಲ್ಲಿ ಅವನು ಕೇಳ್ತಾನಂತೆ, ಯಾಕೆ ನನಗೆ ಸೋಲಿಸ್ಲಿಕ್ಕೆ ಆಗ್ತಾ ಇಲ್ಲ? ನಿನ್ನ ಭಕ್ತರು ಎಲ್ಲಿಯಾದರೂ ಸೋಲುವುದಂತ ಉಂಟಾ? ನಿನ್ನ ಭಕ್ತರು ಯಾವತ್ತೂ ಸೋಲುವುದಿಲ್ಲ ಅಲ್ವಾ? ನನಗೆ ಯಾಕೆ ಸೋಲ ಆಗ್ತಾ ಇದೆ, ಯಾಕೆ ಗೆಲ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಕೇಳುವಾಗ ವಿಷ್ಣು ಹೇಳ್ತಾನಂತೆ, ಪೀತವಾಸಧಾರಿ, ನೀನು ಗೆಲ್ಲಬೇಕಂತಾದರೆ ಭಕ್ತಿನ ಮಾತ್ರ ಗೆಲ್ಲಿಕ್ಕೆ ಸಾಧ್ಯ ಅಂತ. ಅದು ಹೇಗೆ ಕೇಳಿದರೆ ಅದಕ್ಕೆ ಹೇಳ್ತಾನೆ ನಾರಾಯಣ, ಸೋಹಂ ಅಂದರೆ ಅವನೇ ನಾನು ಅಂತ ಅವನು ಹೇಳ್ತಾನೆ. ನೀನು ಯಾರೊಂದಿಗೆ ಯುದ್ಧ ಮಾಡ್ತಾ ಇದ್ದಿ ಅವನಂದೇ ಇನ್ನೊಂದು ರೂಪ ಅಂತ ಹೇಳುವಾಗ ಆಗ ಪ್ರಹ್ಲಾದನಿಗೆ ತುಂಬ ಖುಷಿಯಾಗಿ ಅವನ ಹತ್ರ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾನೆ ನಾರಾಯಣನದ್ದು. ಆ ನಂತರ ನಾರಾಯಣ ಸ್ವತಃ ತಾನೇ ಹೇಳ್ತಾನೆ, ನನ್ನನ್ನು ಗೆಲ್ಲಬೇಕಾದರೆ ಭಕ್ತಿಯಿಂದ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ, ಮತ್ತು ಯಾವುದೇ ಬೇರೆ ಮಾರ್ಗ ಇಲ್ಲ ಅಂತ ಆ ನಾರಾಯಣನೇ ಹೇಳ್ತಾನೆ. ಆನಂತರ ಅವನು ರಾಜ್ಯಕ್ಕೆ ಬರ್ತಾನೆ. ಆ ರಾಜ್ಯಕ್ಕೆ ಬಂದು ಹೈರಣ್ಯ ಲೋಚನಿ ಅಂದರೆ ಹಿರಣ್ಯಾಕ್ಷನ ಮಗನಾದ ಅಂಧಕನಿಗೆ ಆ ರಾಜ್ಯವನ್ನು ಕೊಡ್ತಾನೆ. ನೀನು ಆಳು ಅಂತ ಹೇಳ್ತಾನೆ. ಆ ಅಂಧಕ ರಾಜ್ಯವನ್ನು ಆಳ್ತಾನೆ ಅಂತ ಹೇಳ್ತಾರೆ. ಆ ಅಂಧಕ ಒಬ್ಬ ಕಣ್ಣಿಲ್ಲದವ ರಾಜ್ಯ ಆಗಬಾರ್ದಲ್ವಾ, ಅದು ರಾಜಧರ್ಮ ಅಲ್ವಾ ಅಂತ ಕೇಳಿದರೆ ಆ ಅಂಧಕನಿಗೆ ಕಣ್ಣು ಕೂಡ ದೊರಕಿತ್ತು ಅಂತ ಹೇಳಿ ಆನಂತರ ಅಂಧಕ ಮತ್ತು ಆ ದೇವತೆಗಳ ನಡುವೆ ಯುದ್ಧ ಪ್ರಾರಂಭವಾಗ್ತದೆ ಅಂತ ಹೇಳ್ತಾರೆ. ಆ ಯುದ್ಧ ಯಾವ ರೀತಿ ನಡೆಯಿತು ಅಂತ ಮುಂದೆ ಹೇಳ್ತಾರೆ. ಯಾರೊಂದಿಗೆ ಯುದ್ಧ ಮಾಡಿದರು ಅಂತ ಹೇಳುವಾಗ, ಹಿರಣ್ಯಚಕ್ಷುಸ್ತನಯೋ ರಣೇಂಧಕೋ ರಥೇ ಸ್ಥಿತೋ ವಾಜಿ ಸಹಸ್ರ ಯೋಜಿತೆ ಮತ್ತೇವ ಪೃಷ್ಠಸ್ಥಿತಮಗ್ರತೇಜಸಂ ಸಮೇ ಇವಾನ್ ದೇವಪತಿಂ ಶತಕ್ರತುಂ ಅಂತ. ಹಿರಣ್ಯಾಕ್ಷನ ಮಗ ಅಂಧಕ ರಥದಲ್ಲಿ ಸ್ಥಿತನಾಗಿ ಅದೇ ಮತ್ತೇವ ಪೃಷ್ಠಸ್ಥಿತ ಮುಗ್ರತೇಜಸಂ, ಮತ್ತವಾದ ಆನೆಯ ಮೇಲೆ ಕೂತಿದ್ದಂತಹ ಇಂದ್ರನೊಂದಿಗೆ ಆ ಅಂಧಕ ಯುದ್ಧ ಮಾಡಿದರೆ ಮುಂದೆ ಹೇಳ್ತಾರೆ, ಸಮಾಪತಂತಂ ಮಹಿಷಾಧಿರೂಢಂ ಯಮಂ ಪ್ರತೀಚ್ಛದ್ ಬಲವಾನ್ ದಿತೀಶ ಪ್ರಹ್ಲಾದನಾಮ ತುರಗಾಷ್ಟಯುಕ್ತಂ ರಥಂ ಸಮಾಸ್ಯಾಥ ಸಮಸ್ಥಾಯ ಸಮುದ್ದಿತಾಸ್ತ್ರಃ. ಯಾರು ಯಮ ಇದ್ದಾನಲ್ವಾ, ಆ ಯಮನೊಂದಿಗೆ ಮಹಿಷಾಧಿರೂಢ, ಆ ಮಹಿಷದ ಮೇಲಿದ್ದ ಯಮನೊಂದಿಗೆ ಪ್ರಹ್ಲಾದ ಯುದ್ಧ ಮಾಡ್ತಾನಂತೆ. ಪ್ರಹ್ಲಾದ ಯಮನೊಂದಿಗೆ ಯುದ್ಧ ಮಾಡಲಿಕ್ಕೆ ಹೋಗ್ತಾನಂತೆ. ಇನ್ನು ವಾಯುಂ ಸಮಭ್ಯೇತ್ಯ ಶಂಬರೋಥ ಮಯೋ ಹುತಾಶಂ ಯೂಧೇ ಮುನೀಂದ್ರ ಅನ್ಯೇ ಹಯಗ್ರೀವ ಮುಖ ಮಹಾಬಲಾದಿತೆ ತನೂಜಾದನುಪುಂಗವಾಶ್ಚ. ಇನ್ನು ಆ ಶಂಬರ ಅಂತ ಒಬ್ಬ ರಾಕ್ಷಸ, ಅವನು ವಾಯುವಿನೊಂದಿಗೆ ಯುದ್ಧ ಮಾಡ್ತಾನಂತೆ. ಇನ್ನು ಮಯ ಇದ್ದಾನಲ್ವ, ಮಯ ರಾಕ್ಷಸ, ಅವನು ಹುತಾಶ ಅಂದರೆ ಅಗ್ನಿಯೊಂದಿಗೆ ಯುದ್ಧ ಮಾಡ್ತಾನಂತೆ. ಇನ್ನು ತುಂಬ ಹಯಗ್ರೀವ ಮುಖ, ತುಂಬ ಬೇರೆ ಬೇರೆ ರಾಕ್ಷಸರು ಇನ್ನು ಎಲ್ಲ ಯುದ್ಧ ಮಾಡಲಿಕ್ಕೆ ತೊಡಗ್ತಾರಂತೆ. ಆನಂತರ ಇಷ್ಟು ಹೇಳಿ ಆ ಯುದ್ಧ ಯಾವ ರೀತಿಯಾಗಿ ನಡೆಯಿತು ಅಂತ ಮುಂದೆ ಹೇಳ್ತಾರೆ.
ಪುಲಸ್ತ್ಯರ ವರ್ಣನೆ ಮಾಡ್ತಾ ತತಃ ಪ್ರವೃತ್ತೆ ಸಂಗ್ರಾಮೇ ಭೀರೂಣ ಭಯವರ್ಧನೆ ಸಹಸ್ರಾಕ್ಷೋ ಮಹಾಚಾಪಂ ಆದಾಯ ಎಸರಿದಚ್ಛರಾನ್. ಆಗ ಆ ಸಂಗ್ರಾಮ ಭೀಕರವಾಗಿ ನಡೆಯುತ್ತಿರುವಾಗ ಆ ಸಹಸ್ರಾಕ್ಷನಾದ ಇಂದ್ರನೇ ಒಂದು ಬಿಲ್ಲನ್ನು ಹಿಡಿತಾನಂತೆ. ಹಿಡಿದು ಶರವನ್ನು ಬಿಡಲಿಕ್ಕೆ ಶುರು ಮಾಡ್ತಾನಂತೆ. ಆಗ ಅಂಧಕೋಪಿ ಮಹಾವೇಗಂ ಧುರಾಕೃಷ್ಯ ಭಾಸ್ವರಂ ಪುರಂದರಾಯ ಚಿಕ್ಷೇಪ ಶರಾನ್ ಬರ್ಹಿಣವಾಸಸಃ. ಒಂದು ನವಿಲಿನ ಪುಕ್ಕದಂತೆ ಇರುವಂತಹ ಆ ಒಂದು ಶರಗಳನ್ನು ಆ ಇಂದ್ರನ ಮೇಲೆ, ಪುರಂದರನ ಮೇಲೆ, ಇಂದ್ರನ ಮೇಲೆ ಅವ ಬಿಡ್ಲಿಕ್ಕೆ ಶುರು ಮಾಡ್ತಾನಂತೆ. ಆಗ ಅವರಿಬ್ಬರ ನಡುವೆ ಭಯಂಕರವಾದ ಯುದ್ಧ ಆಯಿತು ಅಂತ ಹೇಳ್ತಾರೆ. ತಾವನ್ಯೋನ್ಯಂ ಸುತೀಕ್ಷ್ಣಾಗ್ರೈ ಶರೈ ಸನ್ನತ ಪರ್ವಭಿ ರುಕ್ಮಪುಂಕೈ ಮಹಾವೇಗೈ ರಾಜಘ್ನತುರ್ಭಾವಪಿ. ಆಗ ಆ ಕನಕ ಬಂಗಾರದ ವರ್ಣಕ್ಕೆ ಸದೃಶವಾದ ಆ ಬಾಣಗಳಿಂದ ಅವರಿಬ್ಬರ ನಡುವೆ ಯುದ್ಧ ಪ್ರಾರಂಭವಾಯಿತಂತೆ. ಆಗ ಆ ಯುದ್ಧ ಇದು ಬಹಳ ಜೋರಾಗಿ ನಡೀತಾ ಇದೆ ಅಲ್ವಾ ಅಂತ ಇಂದ್ರನಿಗೆ ಬಹಳ ಸಿಟ್ಟು ಬರ್ತದಂತೆ. ಆಗ ಶತಕ್ರುದ್ಧ ಶತಮುಖ ಕುಲಿಶಂ ಭ್ರಾಮ್ಯ ಪಾಣಿನ ಚಿಕ್ಷೇಪ ದೈತ್ಯರಾಜಾಯ ತಂ ದದರ್ಶ ತಥಾಂತಕಃ. ಆಗ ಶತಮುಖ ಆ ಇಂದ್ರ ಬಹಳ ಸಿಟ್ಟಾಗಿ ನಾನೀಗ ಸೋಲಿಸೇ ಬಿಡ್ತೇನೆ, ಅಂಧಕನನ್ನು ಸೋಲಿಸೇ ಬಿಡ್ತೇನೆ ಅಂತ ಆ ವಜ್ರಾಯುಧವನ್ನು ಬಿಡಲಿಕ್ಕೆ ಪ್ರಾರಂಭ ಮಾಡ್ತಾನಂತೆ. ವಜ್ರಾಯುಧ ಅಂದರೆ ಬಹಳ ಅದು ಇಂದ್ರನ ಆಯುಧಗಳಲ್ಲೇ ಶ್ರೇಷ್ಠವಾದಂತಹ ಆಯುಧ. ಅಂತಹ ವಜ್ರಾಯುಧವನ್ನೇ ಅವ ಬಿಡಲಿಕ್ಕೆ ಶುರು ಮಾಡ್ತಾನಂತೆ. ಆಗ ಅವ ಆ ವಜ್ರಾಯುಧವನ್ನು ಬಿಟ್ಟಾಗ ಹೇಳ್ತಾರೆ, ಆಜಗಾನ ಚ ಬಾಣೋಗೈ ಶಸ್ತ್ರೈ ಸನಾರದ ಅಸ್ತ್ರೈ ಶಸ್ತ್ರೈ ಸನಾರದ ತಾನ್ ಭಸ್ಮಸಾತ್ ತದಾ ಚಕ್ರೇ ನಗ ನಿಮಹುತಾಶನಃ. ಆಗ ವಜ್ರಾಯುಧನ ಬರ್ತಾ ಇದ್ದಾನಲ್ವ ಇವನು ಅಂತ ಅಂಧಕ ಅದನ್ನು ನೋಡಿ ಆ ಅಂಧಕ ತುಂಬ ಬಾಣಗಳಲ್ಲಿ ಬಿಡ್ತಾನಂತೆ. ಆದರೆ ಹುತಾಶನ ಅಂದರೆ ಅಗ್ನಿ. ಆ ಅಗ್ನಿ ಉಂಟಲ್ವ, ಪರ್ವತವನ್ನು ಸುಲಭವಾಗಿ ಯಾವ ರೀತಿಯಾಗಿ ಸುಟ್ಟು ಬಿಡುವಂತೆ ತನ್ನ ಒಂದು ಪ್ರಖರವಾದ ಒಂದು ಶಕ್ತಿಯಿಂದ ಆ ರೀತಿಯಾಗಿ ಅವನು ಬಿಟ್ಟ ಬಾಣವನ್ನೆಲ್ಲ ಬಿಟ್ಟು ಅಂತೆ. ಆಗ ತಥೋತಿ ವೇಗಿನಂ ವಜ್ರಂ ದೃಷ್ಟ್ವಾ ಬಲವತಾಂ ವರಃ ಸಮಾಪ್ಲುತ್ಯ ರಥಾತ್ತಸ್ಥೌ ಭುವಿ ಬಾಹು ಸಹಾಯವಾನ್ ರಥಂ ಸಾರಥಿನಾ ಸಾರ್ಧಂ ಸಾಕ್ಷಧ್ವಜ ಸಕೂಬರಂ ಭಸ್ಮಕೃತ್ವಾ ಕುಲಿಶಂ ಮಂಧಕಂ ಸಮುಪಾಯಯೋ. ಆಗ ಅದು ಆ ವಜ್ರಾಯುಧ ಬರ್ತಾ ಇರೋದನ್ನು ಅಂಧಕ ನೋಡಿದ ಅಂತೆ. ಆದರೂ ಕೂಡ ಬರ್ತಾ ಹಾದಿಯಲ್ಲಿ ಯಾವುದೆಲ್ಲ ರಥ ಅಶ್ವಗಳೆಲ್ಲ ಇದೆಯೋ ರಾಕ್ಷಸರದ್ದು ಅದನ್ನೆಲ್ಲ ನಾಶ ಮಾಡ್ತಾ ಬರ್ತಾ ಉಂಟಂತೆ. ಆಗ ಅಂಧಕ ರಥದಿಂದ ಎದ್ದು ನಿಂತ ಅಂತೆ. ಅದು 1000 ಕೈ ಇದ್ದವನಾಗಿ ನಿಂತ ಅಂತೆ. 1000 ಕೈ ಉಳ್ಳವನಾಗಿ ನಿಂತು ಅವ ಮತ್ತೆ ಹೇಳ್ತಾರೆ, ಏನು ಮಾಡಿದ ಅಂತ ಹೇಳ್ತಾರೆ, ತಮಾಪತಂತಂ ವೇಗೇನ ಮುಷ್ಟಿನಾಹತ್ಯ ಭೂತಲೆ ಪಾತಯಾಮಸ ಬಲವಾನ್ ಜಗರ್ಜ ತದಾಂತಕಃ. ಆಗ ನಾವೇನೋ ಈಗ ಅಂಧಕನಿಗೆ ಏನೋ ಒಂದು ಈಗ ಆಗ್ತಿದೆ ಅಂತ ಅಂದ್ಕೊಳ್ಳುವಂಥದ್ದು. ಆದರೆ ಇಲ್ಲಿ ಹೇಳ್ತಾರೆ, ಅಂಧಕ ಅಂತ ಬರ್ತಾ ಇದ್ದ ವಜ್ರಾಯುಧವನ್ನು ಕೈಯಲ್ಲೇ ಹಿಡಿದು ಬಿಡ್ತಾನಂತೆ. ಕೈಯಲ್ಲೇ ಹಿಡಿದು ಅದನ್ನು ತೆಗೆದು ಕೆಳಗೆ ಬೀಳಿಸಿ ಬಿಡ್ತಾನಂತೆ. ಎಂತಹ ಒಂದು ಶಕ್ತಿ ಅಂತ ತಿಳ್ಕೊಳ್ಬೋದು ಆ ಅಂಧಕನದ್ದು. ಆ ಅಂಧಕ ಆ ರೀತಿಯಾಗಿ ನೆಲಕ್ಕೆ ಹಾಕಿದಾಗ ತಮ್ ಗರ್ಜಮಾನಂ ವೀಕ್ಷ್ಯಾತ ವಾಸವ ಸಾಯಕೈ ದೃಢಂ ವವಶತಾನ್ ವಾರಯನ್ ಸಮಭ್ಯಾಯಚ್ಚತಕ್ರತುಂ. ಆಗ ಅದು ವಜ್ರಾಯುಧವನ್ನು ಕೆಳಗೆ ಹಾಕಿದ ಮೇಲೆ ಇವಾಗ ಗರ್ಜಿಸಲಿಕ್ಕೆ ಶುರು ಮಾಡಿದಂತೆ ಅಂಧಕ. ಆ ರೀತಿಯಾಗಿ ಗರ್ಜಿಸಿದಾಗ ವಾಸವನಿಗೆ ಬಹಳ ಒಂದು ಹಿಂಜರಿಕೆ ಆಯಿತು. ಆದರೂ ಕೂಡ ತನ್ನ ಒಂದು ಬಿಲ್ಲಿನಿಂದ ತುಂಬ ಶರಗಳನ್ನು ಬಿಡಲಿಕ್ಕೆ ಶುರು ಮಾಡ್ತಾನಂತೆ. ಆದರೂ ಕೂಡ ಏನೂ ಆಗದೆ ಅದು ಶತಕ್ರತುವನ್ನೇ ಪುನಃ ಹತ್ತಿರ ಬರ್ತಾ ಇದ್ದಾನಂತೆ ಆ ಅಂಧಕ. ಆಗ ಗಜೇಂದ್ರಾತ್ ಪತಮಾನಾಚ್ಚ ಅವಪ್ಲುತ್ಯ ಶತಕ್ರತು ಪಾಣಿನ ವಜ್ರಮಾಜಾಯ ಪ್ರವೇಶ ಅಮರಾವತಿಂ. ಎಂತಾದರೂ ಇದು ಮುಗಿತಾ ಇಲ್ಲ, ಬಾಣ ಬರ್ತಾನೆ ಇದೆ, ಯುದ್ಧ ಮಾಡ್ತಾನೆ ಇದ್ದಾನೆ, ನನ್ನ ವಜ್ರವನ್ನು ಬೀಳಿಸಿದ್ದಾನೆ, ಇದು ಸ್ವಲ್ಪ ಹೊತ್ತು ಜಾಸ್ತಿ ಆದರೆ ನನಗೆ ತುಂಬ ಸಮಸ್ಯೆ ಆಗ್ಬೋದು ಅಂತ ಇಂದ್ರ ತನ್ನ ಅಮರಾವತಿಗೆ ಹೋಗಿಬಿಟ್ಟ ಅಂತೆ. ಯುದ್ಧವನ್ನು ಅರ್ಧಕ್ಕೆ ನಿಲ್ಲಿಸಿ ಅಮರಾವತಿಗೆ ಹೋಗಿಬಿಟ್ಟ ಅಂತೆ. ಆ ಅಮರಾವತಿಗೆ ಹೋಗಿ ಅವನು ಹೇಗೆ ಹೋದಾಗ ವಜ್ರವಾದ ಬಿದ್ದಿತ್ತಲ್ವ ಅದನ್ನೇ ಇಟ್ಕೊಂಡು ಅಮರಾವತಿಗೆ ಹೋಗಿಬಿಟ್ಟ ಅಂತೆ. ಅಮರಾವತಿ ಅವನ ರಾಜಧಾನಿ, ಇಂದ್ರನ ರಾಜಧಾನಿ. ಆ ಇಂದ್ರನ ವಜ್ರಾಯುಧವನ್ನು ಇಟ್ಕೊಂಡು ಅಮರಾವತಿಗೆ ಹೋಗಿಬಿಟ್ಟ ಅಂತೆ. ಆಗ ನಿಲ್ಲಿಸಬಾರ್ದಲ್ವ ಯುದ್ಧ. ಆಗ ಹೇಳ್ತಾರೆ, ತಥೋ ವೈವ ಸ್ವತೋ ದಂಡಂ ಪರಿಭ್ರಾಮ್ಯ ದ್ವಿಜೋತ್ತಮ
ಸಮಭ್ಯಧಾವತ್ ಪ್ರಹ್ಲಾದಂ ಹಂತು ಕಾಮಃ ಸುರೋತ್ತಮಃ. ಆಗ ವೈವಸ್ವತ ಅಂದರೆ ಯಮ, ವಿವಸ್ವಾನ್ ಅಂದರೆ ಸೂರ್ಯ, ಅವನ ಮಗ ಯಮ, ಅವನು ಯಮದಂಡ ಅಂತ ಬಹಳ ಒಂದು ಬಲವತ್ತರವಾದಂಥದ್ದು. ಹಾಗಾಗಿ ಆಗ ಇವನು, ಹೌದಾ ನೀನು ಇಂದ್ರನ್ನೇ ಸೋಲಿಸಿದ್ಯಾ, ಹೌದಾ ನಿನ್ನ ಅಜ್ಜನನ್ನಿಗೆ ನಿನ್ನ ಅಣ್ಣನನ್ನು ನಾನು ಬಿಡುವುದಿಲ್ಲ ಅಂತ ಹೇಳಿ, ಅಣ್ಣ ಅಂದರೆ ಪ್ರಹ್ಲಾದ, ಪ್ರಹ್ಲಾದನನ್ನೇ ನಾನು ಸಾಯಿಸ್ತೇನೆ ಅಂತ ಹೇಳಿ ಆ ಯಮದಂಡವನ್ನು ಹಿಡ್ಕೊಂಡು ಬರ್ತಾನಂತೆ. ಯಮದಂಡವನ್ನು ಹಿಡ್ಕೊಂಡು ಬಂದು ಪ್ರಹ್ಲಾದವನ್ನೇ ಸಾಯಿಸ್ಲಿಕ್ಕೆ ಹೋದಾಗ ಹೇಳ್ತಾರೆ, ಬಹಳ ಯುದ್ಧ ಆಗ್ತದಂತೆ ಅವರಿಬ್ಬರ ಮಧ್ಯೆ ಸಹ. ಹಾಗೆ ಹೇಳ್ತಾರೆ, ಜಾಜ್ವಲ್ಯಮಾನಂ ಮಾಯಾಂತಂ ದಂಡಂ ದೃಷ್ಟ್ವಾದಿತೇ ಸುತಾಃ ಪ್ರಾಕೋಶಂತಿ ಹತಃ ಕಷ್ಟಂ ಪ್ರಹ್ಲಾದೋಯಂ ಯಮೇನಹಿ. ಅವ ಯಮದಂಡವನ್ನು ಇಟ್ಕೊಂಡು ಬರ್ತಾನೆ ಇದ್ದಾನಂತೆ. ಆಗ ಅದು ಯಮದಂಡಕ್ಕೆ ಬಹಳ ಒಂದು ಶಕ್ತಿ ಇದೆ. ಯಾಕೆ ಅಂತ ಕೇಳಿದರೆ, ಈಗ ರಾಮಾಯಣದಲ್ಲಿ ಕೂಡ ರಾವಣನನ್ನು ಯಮದಂಡ ಇರುವುದರಿಂದ ಯಮನನ್ನು ಸೋಲಿಸ್ಲಿಕ್ಕೆ ಆಗಲಿಲ್ಲ ಅಂತೆ ರಾವಣನಿಗೆ. ಅವರಿಬ್ಬರ ಮಧ್ಯೆ ಬಹಳ ಪ್ರಖರವಾಗಿ ಯುದ್ಧ ಆಯ್ತಂತೆ. ಯಮದಂಡ ಇಟ್ಕೊಂಡು ಯಮ ಯುದ್ಧ ಮಾಡ್ತಾ ಇದ್ದಾನಂತೆ. ಅದು ರಾವಣನಂತಹ ವೀರರಿಗೆ ಸಹ ಯಮದಂಡ ಇರುವುದರಿಂದ ಯಮನನ್ನು ಸೋಲಿಸ್ಲಿಕ್ಕೆ ಆಗಲಿಲ್ಲ. ಈಗ ಇವ ಯಮದಂಡ ಇಟ್ಕೊಂಡು ಪ್ರಹ್ಲಾದನನ್ನು ಸಾಯಿಸೇ ಬಿಡ್ತೇನೆ ಅಂತ ಬರ್ತಾ ಇದ್ದಾನೆ. ಆಗ ಬೇರೆ ದ್ವಿತೀಯ ಮಕ್ಕಳಿಗೆಲ್ಲ ದೈತ್ಯರಿಗೆಲ್ಲ ತುಂಬ ಹೆದರಿಕೆ ಆಯ್ತಂತೆ. ಇವು ಬರ್ತಾ ಇದ್ದಾನೆ, ಈಗ ಸೋಲಿಸೇ ಬಿಡ್ತಾನೆ, ಸಾಯಿಸೇ ಬಿಡ್ತಾನೆ ಈಗ ನಮ್ಮ ಪ್ರಹ್ಲಾದನನ್ನು ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರಂತೆ. ಹೇಳ್ತಾರೆ, ತಮ್ ಆಕ್ರಂದಿದಂ ಆಕರ್ಣ್ಯ ಹಿರಣ್ಯಾಕ್ಷ ಸುತೋಂತಕಃ ಪ್ರೋವಾಚ ಮಾ ಭೈಷ್ಟಮೈ ಸ್ಥಿತೆ ಕೋಯಂ ಸುರಾಧಮಃ ಇತ್ಯೇವ ಮುಕ್ತ ವಚನಂ ವೇಗೇನ ಅಭಿಸಸಾರ ಚ ಜಗ್ರಾಹ ಪಾಣಿನಾ ದಂಡಂ ಹಸನ್ ಸವ್ಯೇನ ನಾರದ. ಆಗ ಅವ ಹೇಳ್ತಾನಂತೆ, ಅಂಧಕ ಬರ್ತಾನಂತೆ. ಆಗ ಎಲ್ಲ ಹೆದರಿದ್ರಲ್ವಾ, ಅಂಧಕ ಬಂದು ಹೇಳ್ತಾನಂತೆ, ಯಾರೂ ಹೆದರಬೇಡಿ ನಾನಿದ್ದೇನಲ್ವಾ ಅಂತ. ನೀನಿದ್ದೆ ಅಂತ ಮಾಡ್ತೀನಿ ಮಾರ, ಯಾವ ನಮ್ಮನ್ನು ಯಮದಂಡ ತರ್ಕೊಂಡು ಬರ್ತಾ ಇದ್ದಾನಲ್ವಾ ಕೇಳಿದ್ರೆ, ಯಮದಂಡ ಬರಲಿ ಅಂತ ಹೇಳಿ ಸುಲಭದಿಂದ ಆತನ ಎಡ ಕೈಯಿಂದ ಆ ಯಮದಂಡವನ್ನೇ ಹಿಡ್ಕೊಂಡು ಬಿಡ್ತಾನಂತೆ. ಅವ ಇನ್ನೇನು ಮಾಡುವಂಥದ್ದು, ಪ್ರಹ್ಲಾದ ಹತ್ರ ಬರ್ತಾ ಇದೆ ಆ ಯಮದಂಡ, ಈ ಅಂಧಕ ತನ್ನ ಎಡ ಕೈಯಿಂದನೇ ಆ ಯಮದಂಡವನ್ನು ಹಿಡ್ಕೊಂಡು ಬಿಡ್ತಾನಂತೆ. ಆಗ ತಮಾದಾಯ ತಥೋ ವೇಗಾದ್ ಭ್ರಾಮಯಾಮಾಸ ಚಾಂತಕಃ ಜಗರ್ಜತ ಮಹಾನಾದಂ ಯಥಾ ಪ್ರಾವೃಷಿತೋ ಯದಃ ಪ್ರಹ್ಲಾದಂ ರಕ್ಷಿತಂ ದೃಷ್ಟ್ವಾ ದಂಡಾದೈತ್ಯೇಶ್ವರೇಣ ಹಿ ಸಾಧುವಾದಂ ದದುರ್ಹೃಷ್ಟ ದೈತ್ಯದಾನವಯೂಥಪಾಃ. ಆಗ ಅವ ಈ ಥರ ಆಗೋದು ನೋಡಿ ಯಮ ಕೂಡ ಒಂದ್ಸಲ ಅವನು ಕೂಡ ಭ್ರಮೆಗೆ ಒಳಗಾದಂತೆ. ಆಗ ದೊಡ್ಡ ಮಹಾನಾದವನ್ನೇ ಮಾಡಿದ ಅಂತ ಹೇಳ್ತಾರೆ. ಯಾವ ರೀತಿಯಾಗಿ ಕೇಳಿದ್ರೆ, ಪ್ರಾವೃಷಿ ತೋಯದಹ, ಒಂದು ಮಳೆಯು ಒಂದು ಯಾವ ರೀತಿಯಾಗಿ ಮಳೆ ಬರ್ತಾ ಇರುವಾಗ ಅದು ಯಾವ ರೀತಿಯಾಗಿ ಸದ್ದು ಮಾಡ್ತದೋ ಆ ರೀತಿಯಾಗಿ ಸದ್ದು ಮಾಡಿದ ಅಂತ. ಅದು ಮಳೆ ಜೋರಾಗಿ ಬರ್ತಾ ಇದ್ರೆ ದೊಡ್ಡ ಹನಿಗಳು, ಆಗ ಜೋರಾಗಿ ಸದ್ದಿರ್ತದೆ, ಆ ರೀತಿಯಾಗಿ ಅವನು ಬೊಬ್ಬೆ ಹಾಕಿದ ಅಂತ ಹೇಳ್ತಾರೆ. ಆ ಅಂಧಕ ಒಂದು ತನ್ನ ಪರಾಕ್ರಮವನ್ನು ತೋರಿಸ್ಲಿಕ್ಕೋಸ್ಕರ ಆ ರೀತಿಯಾಗಿ ಬೊಬ್ಬೆ ಹಾಕ್ತಾನಂತೆ. ಆಗ ಭ್ರಾಮಯಂತಂ ಮಹಾದಂಡಂ ದೃಷ್ಟ್ವಾ ಭಾನುಸುತೋ ಮುನೆ ದುಸ್ಸಹಂ ದುರ್ಧರಂ ಮತ್ವಾ ಅಂತರ್ಧಾನಂ ಅಗಮದ್ಯಮಃ. ಆಗ ಅಲ್ಲಿ ರಾಕ್ಷಸರು ಕೂಡ ತುಂಬ ಬಹಳ ಕೇಕೆಯನ್ನೇ ಹಾಕ್ತಾ ಇದ್ದಾರಂತೆ, ಯಮನ ದಂಡವೇ ಯಮನ ಹೋಯಿತು ಅಂತ. ಆಗ ಇದನ್ನು ನೋಡಿ ಯಮ ಕೂಡ ಅಂತರ್ಧಾನಕ್ಕೆ ಹೋಗಿಬಿಟ್ಟ ಅಂತೆ. ಅಯ್ಯಪ್ಪ ಸಾಕಪ್ಪ, ಈ ಯುದ್ಧ ಸಾಕು ಅಂತ. ಮುಖ್ಯವಾಗಿ ಇಲ್ಲಿ ಎರಡು ಅಂಶ. ಒಂದು, ಪ್ರಹ್ಲಾದ ನೀವು ವೈಷ್ಣವೋತ್ತಮ ಅಂತ ಹೇಳ್ತೀರಿ, ಅವನು ವೈಷ್ಣವನೊಂದಿಗೆ ಯುದ್ಧ ಮಾಡ್ತಾನೆ ಕೇಳಿದರೆ ಅವನ ಕರ್ತವ್ಯವನ್ನು ಮಾಡ್ತಾನೆ. ದೈತ್ಯರು ಮತ್ತು ದೇವತೆಗಳ ನಡುವೆ ಯುದ್ಧ ಯಾವಾಗಲೂ ಆಗ್ತಾ ಇರ್ತದೆ. ಆ ಸಮಯದಲ್ಲಿ ಅವನು ದೈತ್ಯರ ಪರವನ್ನೇ ವಹಿಸಬೇಕು, ಹಾಗಾಗಿ ವಹಿಸಿದ ಅಂತ. ಹಾಗೆ ಹಿಂದೆ ಯಮ ಓಡಿದ, ಅವರು ಅಷ್ಟೆಲ್ಲ ಕಳಪೆಯಾಗಿ ಕೇಳಿದರೆ ದೇವರ ಸಂಕಲ್ಪ ಈ ರೀತಿಯಾಗಿ ನಡಿಬೇಕು ಅಂತ ಇತ್ತು. ಅದಕ್ಕೋಸ್ಕರ ಅವರು ಆ ರೀತಿಯಾಗಿ ಹೋದರು ಅಂತ ನಾವು ಅಂದ್ಕೊಳ್ಬೇಕು. ಯಾಕಂದರೆ ಮುಂದೆ ನಮಗೆ ಪುರಾಣದ ಸ್ವಲ್ಪ ಮುಂದೆ ಹೋದಾಗ ನಮಗೆ ಅದು ಇನ್ನು ಸ್ಪಷ್ಟ ಆಗ್ತದೆ, ಒಂದು ಹೇಳ್ತಾರೆ ಅದರಲ್ಲಿ. ಹಾಗಾಗಿ ಅವ್ರು ಯಾಕೆ ಈ ರೀತಿಯಾಗಿ ಮಾಡಿದೆ ಅಂತ ಹೇಳಿದ್ರೆ ದೇವರ ಸಂಕಲ್ಪ. ಇದರಲ್ಲಿ ಅಂಧಕ ಅವನ ಒಂದು ಹೆಗ್ಗಳಿಕೆ ಇಲ್ಲಿ ಸಿಗಬೇಕು ಅವನಿಗೆ ಎನ್ನುವ ಕಾರಣದಿಂದ ಇವರೆಲ್ಲ ಸೋತಂತೆ ನಟಿಸ್ತಾರೆ ದೇವತೆಗಳೆಲ್ಲ. ಮತ್ತೆ ವರುಣ ಬರ್ತಾನಂತೆ. ವರುಣ ಶಿಂಶುಮಾರಸ್ಥಃ ಬದ್ಧ್ವಾ ಪಾಶೈರ್ಮಹಾಸುರಾನ್ ಗದಯಾ ಧಾರಯಾಮಾಸ ತಮಭ್ಯಗಾದ್ ವಿರೋಚನಃ. ಆಗ ಈ ವರುಣ ಬರ್ತಾನಂತೆ. ಶಿಂಶುಮಾರಸ್ಥ, ಶಿಂಶುಮಾರ ಅಂದರೆ ಮೊಸಳೆ ಹೇಳುವಂಥದ್ದು, ಅದೇ ವಾಹನ ಅಂತ ಅವನಿಗೆ. ಯಾಕಂದರೆ ಅವ ಸಮುದ್ರ ಒಡೆಯ ಅಲ್ವಾ, ಸಮುದ್ರ ರಾಜ ಅಲ್ವಾ, ಸಮುದ್ರದಲ್ಲಿ ಯಾವುದು ವಾಹನ ಆಗಬೇಕು ಅವನಿಗೆ. ಆಗ ಅವನಿಗೆ ಮೊಸಳೆ ವಾಹನ ಅಂತ ಹೇಳ್ತಾರೆ. ಆಗ ಅವನು ಅಸುರರನ್ನೆಲ್ಲ ತನ್ನ ಒಂದು ವರುಣ ಪಾಶ ಅಂತ ಉಂಟಲ್ವ, ಅದರಿಂದಲೇ ಬಂಧನ ಮಾಡ್ತಾನಂತೆ.
ಬಂಧನ ಮಾಡಿದರೆ ಆಗ ಅಲ್ಲಿ ವಿರೋಚನ ಬರ್ತಾನಂತೆ. ವಿರೋಚನ ಪ್ರಹ್ಲಾದನ ಮಗ, ಆ ವಿರೋಚನ ಬರ್ತಾನಂತೆ. ಆಗ ಅವರಿಬ್ಬರ ನಡುವೆ ಬಹಳ ಯುದ್ಧವಾಯಿತು ಅಂತ ಹೇಳ್ತಾರೆ. ತಥೋ ದಂತಿ ಚ ಶೃಂಗಾಭ್ಯಾಂ ಪ್ರತಿಕ್ಷೇಪ ತದವ್ಯಯ ಮಮರ್ದಚಿ ತಥಾ ಪದ್ಭ್ಯಾಂ ಸವಾಹಂ ಸಲಿಲೇಶ್ವರಂ. ಆಗ ಅವರಿಬ್ಬರ ನಡುವೆ ಯುದ್ಧ ಆದಾಗ ಅವನು ಸಲಿಲೇಶ್ವರನನ್ನು, ಸವಾಹ ತನ್ನ ವಾಹನದಿಂದ ಕೂಡಿದ ಆ ವರ್ಣನನ್ನು ಅವನನ್ನು ಕೂಡ ಹೊಡೆದು ಬಿಡ್ತಾನಂತೆ ಆ ವಿರೋಚನ. ಹಾಗಾಗಿ ವಿರೋಚನ ಕೂಡ ತನ್ನ ಶಕ್ತಿಯನ್ನು ತೋರಿಸ್ತಾನಂತೆ. ಅಭ್ಯೇತ್ಯ ತಾಡಯಾಮಾಸ ಮಾರ್ಗಣೈ ಕಾಯದಾರಣೈ ಸತಾಡ್ಯಮಾನ ಶಿಂಶೂರಾಂ ಶುಭಾಣೈ ಅವಾಪ ಪೀಡಾಂ ಪರಮಾಂ ಗಜೇಂದ್ರ ದುಷ್ಟಶ್ಚ ವೇಗಾತ್ ಪಯಸಾ ಮಧೀಶಂ ಮುಹುರ್ಮುಹುಃ ಪಾದ ತಲೈರ್ಮಮರ್ದ ಅಂತ. ಅವನು ವರ್ಣನಿಗೆ ಹೊಡೆದ್ರೆ ವರ್ಣ ಕೂಡ ಬಿಡಲಿಲ್ಲ ಅಂತೆ. ಅವನು ಕೂಡ ಅವನಿಗೂ ಹೊಡೆದ, ಹಾಗೇನೆ ಅವನ ಗಜಗಳಿಗೆ ಚೆನ್ನಾಗಿ ಹಿಂಸೆಯನ್ನು ಕೊಟ್ಟ ಅಂತೆ. ಹಾಗೆಯೇ ಸಮೃದ್ಯಮಾನ ವರ್ಣೋ ಗಜೇಂದ್ರಂ ಪದ್ಭ್ಯಾಂ ಸೃಗಾಢಂ ಜಗೃಹೇ ಮಹರ್ಷೇ ಪಾದೇಶು ಭೂಮಿಂ ಕರಯೋ ಸ್ಪೃಶಂಚ ಮೂರ್ಧಾನ ಮುಲ್ಲಾಲ್ಯ ಬಲಾನ್ ಮಹಾತ್ಮ. ಆ ಗಜೇಂದ್ರನನ್ನು ಹಿಡ್ಕೊಂಡು ಎಲ್ಲ ಕಡೆ ಕರದಿಂದ ಹಿಡ್ಕೊಂಡು ಅದರ ತಲೆಗೆ ಎಲ್ಲ ಹೊಡೆದ ಅಂತೆ ವರುಣ. ಆ ಗಜಗಳು ಕೂಡ ಪ್ರಾಣಿ ಹಿಂಸೆ ಮಾಡೋದ ಕೇಳಿದರೆ ಆ ಗಜಗಳು ಕೂಡ ರಾಕ್ಷಸರ ಒಂದು ಸೇನೆಯಲ್ಲಿರುವುದರಿಂದ ಅವು ಕೂಡ ರಾಕ್ಷಸತ್ವವನ್ನೇ ಹೊಂದಿರುವಂಥದ್ದು ಆಗಿರ್ತದೆ. ಹಾಗಾಗಿ ಆ ಗಜಗಳನ್ನು ಕೂಡ ತನ್ನ ಕೈಯಲ್ಲಿ ಇಟ್ಕೊಂಡು ತಲೆಗೆ ಸಮ ಬಡ್ದ ಅಂತೆ ಆ ವರುಣ. ಆಗ ಹೇಳ್ತಾರೆ, ಕ್ಷಿಪ್ತೋ ಜಲೇಶೇನ ವಿರೋಚನಸ್ತು ಸಕುಂಜರೋ ಭೂಮಿ ತಳೆ ಪಪಾತ ಸಾಟ್ಟಂ ಸನ್ಯಾತ್ರ ಗಲ ಹರ್ಮ್ಯ ಭೂಮಿಂ ಫ್ರಂಸುಕೇಶೇರಿವ ಭಾಸ್ಕರೇಣ. ಆಗ ಅವನು ಈಗ ವಿರೋಚನನ್ನು ಹಿಡ್ಕೊಂಡ, ಆನೆಯನ್ನು ಹಿಡ್ಕೊಂಡು ತೆಗೆದು ಭೂಮಿಗೆ ಬೀಳಿಸ್ತಾನಂತೆ. ಅದು ಯಾವ ರೀತಿಯಾಗಿ ಕೇಳಿದರೆ, ಹಿಂದೆ ಸೂರ್ಯ ಯಾವ ರೀತಿಯಾಗಿ ಸುಕೇಶನ್ನು ಕೆಳಗೆ ಬೀಳಿಸಿದ್ನೋ ಆ ರೀತಿಯಾಗಿ ಅಂತ ಹೇಳ್ತಾರೆ. ಹಿಂದೆ ಸೂರ್ಯ ಸುಕೇಶವನ್ನು ಬೀಳಿಸಿದ ಹಾಗೆ ಈಗ ವರುಣ ಈಗ ಆ ವಿರೋಚನ ಮತ್ತು ಅವನ ಆನೆಯನ್ನು ಕೆಳಗೆ ಬೀಳಿಸಿದ ಅಂತ ಹೇಳ್ತಾರೆ. ಪ್ರಹ್ಲಾದ ಹೇ ಜಂಬೂಕಾದ್ಯಾ ರಕ್ಷಧ್ವಮಭ್ಯೇತ್ಯ ಸಾಂದಕೇನ ಹತೋಸೌ ವರುಣೇನ ವೀರೋ ವಿರೋಚನೋ ದಾನವ ಸೈನ್ಯಪಾಲಃ. ಅವ ದಾನವ ಸೈನ್ಯಪಾಲ, ಸೇನಾ ನಾಯಕ ಆಗಿದ್ದಂತೆ ಆ ವಿರೋಚನ. ಆ ವಿರೋಚನನು ಈ ರೀತಿಯಾಗಿ ಬಿದ್ದ ಅಲ್ವಾ, ಆಗ ಅವನು ನಾನು ಸಾಯ್ತಾ ಇದ್ದೇನೆ ವರುಣನಿಂದ ಅಂತ ಬೊಬ್ಬೆ ಹಾಕ್ತಾನಂತೆ. ಪ್ರಹ್ಲಾದ ನನ್ನ ರಕ್ಷಿಸು, ಅಂಧಕ ನನ್ನ ರಕ್ಷಿಸು ಅಂತ ಬೊಬ್ಬೆ ಹಾಕ್ತಾ ಇದ್ದಾನೆ. ಅಹೋ ಮಹಾತ್ಮ ಬಲವಾನ್ ಜಲೇಶ ಸಂಚೂರ್ಣಯನ್ ದೈತ್ಯ ಭಟಂ ಸವಾಹಂ ಪಾಶೇನ ಬದ್ವಾ ಗದಯ ನಿಹಂತಿ ಯಥಾ ಪಶುಂಬಾಜಿ ಮಖೇ ಮಹೇಂದ್ರ. ಈಗ ನನ್ನನಿಗೆ ವರುಣ ಕೊಂದೇ ಬಿಡ್ತಾನೆ. ಒಂದು ಅಶ್ವಮೇಧ ಯಾಗ ಮಾಡುವಾಗ ಇಂದ್ರ ಯಾವ ರೀತಿಯಾಗಿ ಒಂದು ಅಶ್ವವನ್ನು ಅದನ್ನು ಆಹುತಿ ಮಾಡ್ತಾನೋ ಅದೇ ರೀತಿಯಾಗಿ ಈಗ ನನ್ನನ್ನು ಕೂಡ ಅವನು ಈ ವರುಣ ಪಾಶದಿಂದ ಬಂಧಿಸಿ ನನ್ನನ್ನು ಸಾಯಿಸೇ ಬಿಡ್ತಾನೆ, ನನ್ನನ್ನು ಹೇಗಾದರೂ ಕಾಪಾಡು ಅಂತ ಹೇಳ್ತಾನಂತೆ. ಆಗ ಶ್ರುತ್ವಾತ ಶಬ್ದಂ ದಿಜೈ ಸಮೀರಿತಂ ಜಂಭ ಪ್ರಧಾನ ದಿಜೇಶ್ವರಾಸ್ತತಃ ಸಮಭ್ಯದಾವನ್ ಸ್ವರಿತ ಜಲೇಶ್ವರಂ ಯಥಾ ಪತಂಗ ಜ್ವಲಿತಂ ಹುತಾಶನಂ. ಆಗ ದಿದಿಜೇಶ್ವರೆಲ್ಲ ಎಲ್ಲರೂ ಕೂಡ ಓಡಿ ಬರ್ತಾರಂತೆ. ಆ ಶಬ್ದವನ್ನು ಕೇಳಿ ಎಲ್ಲರೂ ಓಡಿ ಬಂದು ಒಂದು ಹುತಾಶನನ ಹತ್ರ ಹೇಗೆ ಅಗ್ನಿಗೆ ಹೇಗೆ ಪತಂಗಗಳು ಹೇಗೆ ಬಂದು ಬೀಳ್ತದೋ ಅದೇ ರೀತಿಯಾಗಿ ಅಯ್ಯೋ ಕರೀತಾ ಇದ್ದಾನಲ್ವಾ, ನಮ್ಮನ್ನು ಕಾಪಾಡು ಅಂತ ಕರೀತಾ ಇದ್ದಾನಲ್ವಾ, ಹಾಗಾದರೆ ನಾವು ಹೋಗಲೇಬೇಕು ಅಂತೇಳಿ ಹೋಗ್ತಾ ಇದ್ದಾರಂತೆ. ಅವರೆಲ್ಲರೂ ಕೂಡ ಆ ವರ್ಣನಿಂದ ಪೆಟ್ಟು ತಿಂತಾ ಇದ್ದಾರಂತೆ. ಆಗ ಈ ಶಬ್ದ ಬಹಳ ಜೋರಾಗಿ ಶಬ್ದ ಬರ್ತಾ ಇದೆ. ಆಗ ಹೇಳ್ತಾರೆ, ತಥೋಂತಕಃ ಸ ತ್ವರಿತೋಭ್ಯುಪೇಯ ರಣಾಯ ಯೋದ್ಧುಂ ಜಲನಾಯಕೇನ. ಈ ಅಂಧಕ ಬರ್ತಾನಂತೆ. ಆಗ ಏನು ಈ ರೀತಿಯಾಗಿ ಶಬ್ದ ಮಾಡ್ತಾ ಇದ್ದಾರೆ ಇವರೆಲ್ಲ, ಏನಾಗಿದೆ ನೋಡುವ ಅಂತ ಅಂಧಕ ಮುಖ್ಯ ರಾಜ ಅಲ್ವಾ ಅವರ ಸೇನೆಯದ್ದು, ಯಾರು ನಮ್ಮ ಕಷ್ಟಪಡ್ತಾ ಇದ್ದಾರೆ ನಾವೆಲ್ಲ ಹೋಗುವ ಅಂತ ಅಂಧಕ ಬರ್ತಾನಂತೆ. ಆಗ ತಮಾಪತಂತಂ ತಸಮೀಕ್ಷ್ಯ ಪಾಶಂ ಗದಾಂ ಚ ದಾಕ್ಷಾಯಣಿ ನಂದನಸ್ತು ವಿವೇಶ ವೇಗಾತ್ ಪಯಸಾಂ ನಿಧಾನಾಂ ತಥೋಂತಕೋ ದೇವ ಬಲಂ ಮಮರ್ಧ. ಆಗ ಅವನು ಕೂಡ ಅಂಧಕ ಬಂದ ಮೇಲೆ ಅವನು ಕೂಡ ಇವನಿಗೆ ವರ್ಣನನ್ನೇ ನಾನು ಬಿಡುವುದಿಲ್ಲ ಅಂತ ಪುನಃ ಅವನಿಗೆ ಹೊಡಿಲಿಕ್ಕೆ ಬರ್ತಾನಂತೆ. ಆಗ ಸಾಕು, ಇನ್ನು ನಾನಿಷ್ಟು ಮಾಡಿದ ಸಾಕು. ಆಗ ವರುಣ ಕೂಡ ತನ್ನ ಮೂಲ ಸ್ಥಾನ ಎಲ್ಲಿ ಸಮುದ್ರಕ್ಕೆ ಹೋಗಿ ಬಿಡ್ತಾನಂತೆ.
ಅವನ ಸ್ಥಾನ ಸಮುದ್ರ ಅಲ್ವಾ, ಅವನು ಕೂಡ ಆ ಸಮುದ್ರವನ್ನು ಸೇರಿಬಿಟ್ಟ ಅಂತೆ. ಹಾಗಾಗಿ ಇಂದ್ರ ಮೊದಲಿಗೆ ಹೋದ, ಈಗ ಯಮನೂ ಹೋದ, ಈಗ ವರುಣನು ಹೋದ. ಆ ನಂತರ ಯಾರು ಯುದ್ಧ ಮಾಡ್ತಾರೆ ಅಂತ ಹೇಳ್ತಾರೆ. ತಮಾಪತನ್ನಂ ಪ್ರಸಮೀಕ್ಷ್ಯ ಪಾಶಂ ಮೃಗದಾಂ ಚ ದಾಕ್ಷಾಯಿಣಿ ನಂದನಸ್ತು ವಿವೇಶ ವೇಗಾತ್ ವಯಸಾಂ ನಿಧಾನಂ ತಥೋಂತಕೋದೇ ಬಲಂ ಅಮರ್ದ ತಥೋ ಹುತಾಶ ಸುರಶಸ್ತು ಸೈನ್ಯಂ ದದಾಹ ರೋಷಾತ್ ಪವನಾವಧೂತಃ ತಮಭ್ಯಯಾದ್ದಾನವ ವಿಶ್ವಕರ್ಮ ಮಯೋ ಮಹಾಬಾಹು ಬಾಹು ರುದಗ್ರವೀರ್ಯ. ಆಗ ಹುತಾಶ ಅಂದರೆ ಅಗ್ನಿ ಬಂದು ದಗ 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 ಎಲ್ಲ ಶಸ್ತ್ರ ಸೈನ್ಯವನ್ನೆಲ್ಲ ದಹಿಸ್ಲಿಕ್ಕೆ ಶುರು ಮಾಡ್ತಾನಂತೆ. ಹೌದಾ, ನೀವು ಇವರನ್ನು ನನ್ನ ವರುಣ ಯಮನೆಲ್ಲ ಓಡಿಸುದು ಹೌದಾ ನೀವು ಅಂತ ಹೇಳಿ ಯಾರೆಲ್ಲ ಶತ್ರು ಸೈನ್ಯದಲ್ಲಿ ಇದ್ದಾರೋ ಅವರನ್ನೆಲ್ಲ ದಗ 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 ಅಂತ ಭಸ್ಮ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನಂತೆ. ಆಗ ವಿಶ್ವಕರ್ಮ ಮತ್ತೆ ಮಯ, ವಿಶ್ವಕರ್ಮ ಅಂತ ಒಬ್ಬ ರಾಕ್ಷಸ, ಇನ್ನೊಬ್ಬ ಮಯ ಅಂತ, ಅವರಿಬ್ಬರೂ ಕೂಡ ಅಗ್ನಿಯೊಂದಿಗೆ ಯುದ್ಧಕ್ಕೆ ಬರ್ತಾರಂತೆ. ಆಗ ಶಕ್ತಿಯ ಸಮಂ ಶಂಬರಮೇತ್ಯ ಕಂಠೆ ಸಂತಾಡ್ಯ ಜಗ್ರಾಹ ಬಲಾತ್ ಮಹರ್ಷೆ ಸಮಾಪತಂತಂ ಸಾ ಶಂಬರೇಣ ಸಮೀಕ್ಷವನ್ನಿ ಪವನೇನ ಸಾರ್ಧಂ ಶಕ್ತ್ಯಾ ಸಕಾಯ ವರ್ಣೆ ವಿದಾರಿತೆ ಸಂಭಿನ್ನ ದೇಹೋ ನ್ಯಪತತ್ ಪೃಥಿವ್ಯಾ ಮಯ ಪ್ರಜ್ವಾಲ ಚ ಸಂಬರೋಪಿ ಕಂಠಾವಲಗ್ನೆ ಜ್ವಲನೆ ಪ್ರದೀಪ್ತೆ. ಆಗ ನೀವು ಬರ್ತೀರ, ಹೌದಾ, ನನ್ನ ಎದುರಿಗೆ ಬರ್ತೀರಾ ಅಂತ ಹೇಳಿ ಆ ಮಯ ಮತ್ತು ವಿಶ್ವಕರ್ಮನನ್ನೇ ಇವನು ಸುಡ್ಲಿಕ್ಕೆ ಶುರು ಮಾಡ್ತಾನಂತೆ. ಕಂಠದವರೆಗೆ ಬೆಂಕಿ ಇತ್ತಂತೆ, ಕಂಠದವರೆಗೆ ದಗ 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 ಅಂತ ಸುರಿತಾ ಇತ್ತಂತೆ. ಆಗ ಅವನು ಯಾವ ರೀತಿಯಾಗಿ ಚೆನ್ನಾಗಿ ಉಪಮೆ ಎಂದು ಕೊಡ್ತಾರೆ, ಒಂದು ನಮ್ಗೆ ಅರ್ಥ ಆಗ್ಬೇಕಲ್ವಾ, ಇವ್ರು ಏನು ಹೇಳ್ತಾ ಇದ್ದಾರೆ, ಏನು ಹೇಳಿದ್ರೆ ಅರ್ಥ ಆಗ್ಬೇಕಲ್ವಾ. ಸದಾ ಹ್ಯಮಾನೋ ದಿತಿಜೋ ಅಗ್ನಿನಾಥ ಸುವಿಸ್ವರಂ ಘೋರತರಂ ರುರಾವ ಸಿಂಹಾಭಿಪನ್ನೋ ವಿಪಿನೇ ಯಥೈವ ಮತ್ತೋ ಗಜಕ್ರಂದತಿ ವೇದನಾರ್ಥ. ಒಂದು ಸುವಿಸ್ವರಂ, ಅದು ನೋಡಿ ಒಳ್ಳೆಯ ರೀತಿಯಾಗಿ ಬೊಬ್ಬೆ ಹಾಕ್ತಾ ಇದ್ದಾರಂತೆ, ಒಂದು ಒಳ್ಳೆಯ ಸ್ವರದಲ್ಲಿ ಬೊಬ್ಬೆ ಅಂತೆ ಹಾಗಿರ್ಬೋದು, ಆ ರೀತಿಯಾಗಿ ಬೊಬ್ಬೆ ಹಾಕ್ತಾ ಇದ್ದಾರಂತೆ. ಯಾವ ರೀತಿಯಾಗಿ ಕೇಳಿದರೆ, ಒಂದು ಆನೆ ಒಂದು ಮತ್ತವಾದ ಗಜಕ್ಕೆ ತೆಗೆದು ಅದಕ್ಕೆ ಒಂದು ನೋವನ್ನು ಮಾಡಿದರೆ ಅದು ಯಾವ ರೀತಿಯಾಗಿ ಒಂದು ಗೀಳಿಡ್ಬೋದು, ಆ ರೀತಿಯಾಗಿ ಈ ರಾಕ್ಷಸರು ಗೀಳಿಡ್ತಾ ಇದ್ದಾರೆ ಅಗ್ನಿಯ ಒಂದು ತಾಪಕ್ಕೆ ಅಂತ ಹೇಳ್ತಾರೆ. ಆಗ ಈಗ ಪುನಃ ಅಂತಕ ಬರ್ತಾನಂತೆ. ತಂ ಶಬ್ದಮಾಕರ್ಣ್ಯ ಶಶಂಬರಸ್ಯ ದೈತ್ಯೇಶ್ವರ ಕ್ರೋಧ ವಿರಕ್ತ ದೃಷ್ಟಿ ಹಾ ಕಿಮೇತನ್ನನುಕೇನ ಯುದ್ಧೇ ಜಿತೋ ಮಯಶಂಬರದಾನವಶ್ಚ ತಥೋ ಭ್ರುವನ್ ದೈತ್ಯಭಟಾದಿರೀಶಂ ಪ್ರದಹ್ಯತೆ ಹ್ಯೇಷ ಹುತಾಶನೇನ ರಕ್ಷಸ್ವ ಚಾಭ್ಯೇತ್ಯ ನ ಶಕ್ಯತೆನ್ಯೇ ಹುತಾಶನೋ ವಾರಯಿತುಂ ರಣಾಗ್ರೇ. ಆಹಾ ಅಂತ, ಆಹಾ ಏನಿದು, ಯಾಕೆ ಈ ರೀತಿಯಾಗಿ ಬೊಬ್ಬೆ ಹಾಕ್ತಾ ಇದ್ದೀರಾ ಅಂತ ಪುನಃ ಅಂತಕ ಕೇಳ್ತಾನಂತೆ. ಯಾಕೆ ಇಂಥ ಶಬ್ದ ಬರ್ತಾ ಇದೆ, ಏನಾಗ್ತಾ ಉಂಟು? ಆಗ ದಿತಿಶರು ಅಂದರೆ ದೈತ್ಯ ಭಟರಾದರೂ ಎಲ್ಲ ಬರ್ತಾರಂತೆ. ಅಂದಕ ಈಗ ಪುನಃ ನೀನೇ ಬರಬೇಕು, ಆ ಇಂದ್ರ ಅಗ್ನಿ ಇದಾನಲ್ವಾ, ಇದ್ದ ಬದ್ದವರನ್ನೆಲ್ಲ ಸುಡ್ತಾ ಇದ್ದಾನೆ, ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ನೀವೇ ಬಂದು ರಕ್ಷಿಸಬೇಕು ಅಂತ ಹೇಳುವಾಗ ಉದ್ಯಮ್ಯ ವೇಗಾತ್ ಪರಿಘಂ ಹುತಾಶಂ ಸಮಾದ್ರವತ್ತಿಷ್ಟ ತಿಷ್ಟ ಬ್ರುವನ್ಹಿ ಇತ್ತಂ ದೈತ್ಯೇ ಅಭಿನೋದಿತಸ್ತು ಹಿರಣ್ಯ ಚಕ್ಷುಸ್ತನಯೋ ಮಹರ್ಷೇ. ನಾರದರೆ ಏನು ಮಾಡಿದ್ರು ಗೊತ್ತಾ ಆನಂತರ ಅಂತ ಹೇಳ್ತಾರೆ ಪುಲಸ್ತ್ಯರು. ಆಗ ಇಂತಹ ದೈತ್ಯರಿಂದ ಹೇಳಲ್ಪಟ್ಟಂತಹ ಆ ಅಂಧಕನು ಓಡಿ ಬರ್ತಾನಂತೆ. ಓಡಿ ಬಂದು ಪರಿಘ ಅಂದರೆ ಹಲಾಯುಧದಾಗಿರುವಂತಹ ಒಂದು ದೊಡ್ಡ ಆಯುಧ, ಆ ಆಯುಧವನ್ನು ಹಿಡ್ಕೊಂಡು ಬಂದು ತಿಷ್ಟ ನಿಲ್ಲೋ ಎಲ್ಲೋ ಹೋಗ್ತಾ ಇದ್ಯಾ, ಈಗ ನಾನು ಬರ್ತೇನೆ, ನನ್ನೊಟ್ಟಿಗೆ ಯುದ್ಧ ಮಾಡು ಅಂತೇಳಿ ಆ ಅಗ್ನಿಗೆ ಅಂಧಕ ಹೇಳ್ತಾನಂತೆ. ಆಗ ಅವರಿಬ್ಬರ ನಡುವೆ ಯುದ್ಧ ಆಗ್ತದಂತೆ. ಯಾವ ರೀತಿಯಾಗಿ ಕೇಳಿದರೆ, ತಮಾಪತಂತಂ ಪರಿಘೇಣ ಭೂಯ ಸಮಾಹನನ್ ಮೂರ್ಧಿ ತದಾಂಧಕೋಪಿ ಶತಾಡಿತೋಗ್ನಿರ್ದಿತಿಜೇಶ್ವರೇಣ ಭಯಾತ್ ಪ್ರರುದ್ರಾವ ರಣಾಜಿರಾಧಿ. ಆಗ ಆ ರೀತಿಯಾಗಿ ಪರಿಘವನ್ನು ಹಿಡ್ಕೊಂಡು ಓಡ್ತಾ ಬರುವಂತ ಇವನನ್ನು ನೋಡಿ ಅಗ್ನಿ ಕೂಡ ರಣಾಂಗದಿಂದ ಓಡಿದಂತೆ, ಸಾಕು ಇನ್ನು ಯುದ್ಧ ಬೇಡ ಅಂತ. ಆಗ ಏನಾಯ್ತು ಅಂತ ಹೇಳುವಾಗ ಕೊನೆಗೆ ಯುದ್ಧ ಮುಗೀತು ಅಂತ ಹೇಳ್ತಾರೆ. ತಥೋ ವಿಜಿತ್ಯಾಂ ಅಮರ ಸೈನ್ಯಮುಗ್ರಂ ಸೈಂದ್ರಂ ಸರುದ್ರಂ ಸಂಯಮಂ ಸೋಮಂ ಸಂಪೂಜ್ಯಮಾನೋ ಧನಪುಂಗವೈಸ್ತು ತದಾಂಧಕೋ ಭೂಮಿ ಉಪಾಜಗಾಮ. ಆಗ ಅವನು ಆ ಒಂದು ಇಡೀ ಸೈನ್ಯವನ್ನೆಲ್ಲ ಸೋಲಿಸಿ ತನ್ನ ಭೂಮಿಗೆ ಬರ್ತಾನಂತೆ. ಭೂಮಿಗೆ ಬಂದು ತನ್ನ ಸಹಾಪ್ಸರೋಭಿ ಪರಿಚಾಲನಾಯ ಪಾತಾಳಮಭ್ಯೇತ್ಯ ಸಮಾವಸಂತ.
ಅವನು ಪಾತಾಳ ಲೋಕಕ್ಕೆ, ಆನಂತರ ಪಾತಾಳ ಲೋಕಕ್ಕೆ ಹೋಗಿ ಅಲ್ಲಿ ಅಶ್ಮಕಾಹ್ವ ಅಂದರೆ ಅವನ ಊರಿನ ಹೆಸರು, ಅಶ್ಮಕಾಹ್ವ ಎನ್ನುವ ಊರಿನಲ್ಲಿ ಆನಂತರ ಆ ಯಾರು ಅಂಧಕ ಇದ್ದಾನೆ ಅಲ್ಲಿ ವಾಸ ಮಾಡ್ತಾನಂತೆ. ಇಷ್ಟು ಈ ಯುದ್ಧದಲ್ಲಿ ಅಂಧಕ ಮತ್ತು ದೇವತೆಗಳ ಈ ರೀತಿಯಾಗಿ ಯುದ್ಧ ಆಯಿತು ಅಂತ ಹೇಳಿ ಚೆನ್ನಾಗಿ ಇನ್ನೂ ವಿಸ್ತಾರವಾಗಿ ವರ್ಣಿಸ್ತಾರೆ. ಆ ರೀತಿಯಾಗಿ ಯುದ್ಧ ಆಯಿತು ಅಂತ ಹೇಳಿ ಕೊನೆಗೆ ಅಂಧಕ ಗೆದ್ದ ಅಂತ ಹೇಳ್ತಾರೆ. ಅಷ್ಟು ಹೇಳಿ ಮುಂದೆ ನಾರದರು ನೋಡಿ ಎಷ್ಟು ಚೆನ್ನಾಗಿ ಕಥೆಯನ್ನು ಕೇಳ್ತಾ ಇದ್ರು ಅಂತ ನಾವು ನೋಡ್ಬೋದು. ಇದು ನಾರದರಿಗೆ ಹೇಳ್ತಾ ಇರೋದಲ್ವ ಪುಲಸ್ತ್ಯರು, ಅವರು ಒಂದೊಂದು ಏನೋ ಒಂದು ಪಾಯಿಂಟ್ ಹೇಳಿರ್ತಾರೆ ಪುಲಸ್ತ್ಯರು, ಅದನ್ನು ಎಷ್ಟು ಚೆನ್ನಾಗಿ ಅವರು ತಗೊಳ್ತಾರೆ ನೋಡಿ. ಯಾಕಂದರೆ ಅವರು ಮೊದಲಿಗೆ ಕೇಳಿದ್ರು, ಸರಿಯಾಗಿ ಕೇಳಬೇಕು ನೀನು, ಅವಧಾರಣ ಮಾಡಿ ಕೇಳು ಅಂತ ಮೊದಲಿಗೆ ಹೇಳಿದರು. ಅವರ ಅವಧಾರಣ ಶಕ್ತಿ ಎಷ್ಟುಂಟು ಅಂತ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಹೇಳ್ತಾರೆ ನಾರದರು, ಕೇಳ್ತಾರೆ ನಾರದರು, ಯದೇತದ್ಭವತಾ ಪ್ರೋಕ್ತಂ ಸುಕೇಶಿ ನಗರೋಂಬರಾತ್ ಪಾದಿತೋ ಭುವಿ ಸೂರ್ಯೇಣ ತತ್ಕದಾ ಕುತ್ರ ಕುತ್ರ ಚ ಸುಕೇಶಿ ಚ ಕಶ್ಚಾಸೌ ಕೇನ ದತ್ತಃ ಪುರೋಸ್ತ್ಯ ಚ ಕಿಮರ್ಥಂ ಪಾದಿತೋ ಭೂಮ್ಯಾಂ ಆಕಾಶಾದ್ ಭಾಸ್ಕರೇಣ ಹಿ. ಪುಲಸ್ತ್ಯರೇ ನಿಲ್ಲಿ ನಿಲ್ಲಿ ನಿಲ್ಲಿ, ಆಯಿತು ಈ ಕತೆ ಕೇಳಿದೆ ನಾನು. ಅದು ನೀವೇನು ಹೇಳಿದ್ರಿ, ಆ ಸುಕೇಶಿ ಅಂತ ಒಬ್ಬ ಸೂರ್ಯನಿಂದ ಕೆಳಗೆ ಬಿದ್ದಿದ್ನ, ಅದು ಯಾವ ರೀತಿಯಾಗಿ ದೈತ್ಯ ಬಿದ್ದ ಅಂತ ಹೇಳುವಾಗ ಹೇಳ್ತಾರೆ ಸೂರ್ಯ ಹೇಗೆ ಸುಕೇಶಿಯನ್ನು ಬೀಳಿಸಿದ್ನು ಆ ರೀತಿಯಾಗಿ ಬೀಳಿಸಿದ ಅಂತ. ಹಾಗಾಗಿ ಇಲ್ಲಿ ಹೌದಾ, ಹಾಗಾದರೆ ಹೇಗೆ ಹೇಳಿ ನೋಡುವ, ಸ್ವಲ್ಪ ಹೇಳ್ತೀರಾ ನನಗೆ, ಯಾವ ರೀತಿಯಾಗಿ ಆ ಸೂರ್ಯ ಸುಕೇಶಿಯನ್ನು ಬೀಳಿಸಿದ, ಈ ಸುಕೇಶಿ ಯಾರು ಅಂತ ಕೇಳ್ತಾರೆ. ಆಗ ಪುಲಸ್ತ್ಯರು ಹೇಳ್ತಾರೆ, ಶೃಣಶ್ವಾವಹಿತಃ ಭೂತ್ವಾ ಕಥಾ ಮೇತಾಂ ಪುರಾತನೀಂ ಯಥೋಕ್ತವಾನ್ ಸ್ವಯಂ ಭೂರ್ಮಾಂ ಕಥ್ಯಮಾನ ಮಯಾನಘ. ಹಾಗೆ ಹೇಳ್ತಾರೆ. ಆಯ್ತು ನಿಮಗೆ ಹೇಳ್ತೇನೆ ನಾನು, ಆಯ್ತು ನಿಮಗೆ ಆ ಕಥೆಯನ್ನು ಹೇಳ್ತೇನೆ, ಸರಿಯಾಗಿ ಕೇಳಬೇಕು ನೀನು. ಆದರೆ ನಾನೇ ಹೊಸತ್ತಾಗಿ ಮೊದಲ ಬಾರಿಗೆ ಹೇಳ್ತಾ ಇದ್ದೇನಂತಲ್ಲ, ಈ ಕಥೆಯನ್ನು ನನಗೆ ಮೊದಲೇ ಬ್ರಹ್ಮ ಹೇಳಿದ್ದ ಅಂತ. ಅದು ನಾವು ಎಲ್ಲಿ ಪುರಾಣ ಕಥೆಯನ್ನು ನೋಡಿದರೂ ಕೂಡ ಎಲ್ಲ ಕಡೆ ಇದೇ ರೀತಿಯಾಗಿ ಬರ್ತಿದೆ. ಕತೆ ಯಾರು ಹೇಳಿದ್ರು ಅಂತ ಹೇಳುವಾಗ ನನಗೆ ಇವರು ಹೇಳಿದರು, ಕೃಷ್ಣ ಕೂಡ ಭಗವದ್ಗೀತೆಯ ಒಂದು 4ನೇ ಅಧ್ಯಾಯದಲ್ಲಿ ಹೇಳುವಾಗ ನಾನು ಈ ಕಥೆಯನ್ನು ಮೊದಲು ವಿವಸ್ವಾನಿಗೆ ಹೇಳಿದ್ದೆ, ಅವನು ಮನುವಿಗೆ ಹೇಳಿದ, ಆ ಮನು ಇಕ್ಷ್ವಾಕುಗೆ ಹೇಳಿದ ಅಂತ ಹೇಳ್ತಾನೆ. ಅಂದರೆ ಆ ಮೊದಲು ಹೇಳುವಾಗ ಋಷಿ ಪರಂಪರೆ ನೆನಪು ಮಾಡ್ಕೊಳ್ಬೇಕು ನಾವು, ಯಾರಿಗೆ ಹೇಳಿದರು ಅಂತ. ಆ ರೀತಿಯಾಗಿ ಆ ಋಷಿ ಪರಂಪರೆಯನ್ನು ನೆನಪು ಮಾಡ್ಕೊಳ್ತಾ ಪ್ಲಸ್ ಹೇಳ್ತಾರೆ, ನನಗೆ ಆ ಬ್ರಹ್ಮದೇವರು ನನಗೆ ಈ ಕಥೆಯನ್ನು ಹೇಳಿದರು, ಆ ಕಥೆಯನ್ನು ನಾನು ನಿಮಗೆ ಹೇಳ್ತೇನೆ ಅಂತ ಹೇಳ್ತಾರೆ. ಆಗ ಆಸಿ ನಿಶಾಚರಪತಿ ವಿದ್ಯುತ್ಕೇಶಿ ವಿಶ್ರುತಃ ತಸ್ಯ ಪುತ್ರೋ ಗುಣಜ್ಯೇಷ್ಠ ಸುಕೇಶಿರಭವತ್ತತಃ. ಹಿಂದೆ ಒಬ್ಬ ವಿದ್ಯುತ್ಕೇಶ ಅಂತ ಒಬ್ಬ ಇದ್ದ. ಆ ವಿದ್ಯುತ್ಕೇಶ ಸ್ವಲ್ಪ ಚರಿತ್ರೆ ನೋಡಿದರೆ ಆ ರಾಮಾಯಣದಲ್ಲಿ ಬರುವ ಹಾಗೆ ವಿದ್ಯುತ್ಕೇಶಿ ಅಂತ ಹೇಳಿದರೆ ಹೇತಿಯ ಮಗ. ಹೇತಿ ಆ ವಿಧಾತೃ ಅಂದರೆ ಬ್ರಹ್ಮನಿಂದ ಹುಟ್ಟಿದವ, ಆ ಬ್ರಹ್ಮನ ಮಗ ಹೇತಿ ಅಂತಾದರೆ ಆ ಹೇತಿಯ ಮಗ ವಿದ್ಯುತ್ಕೇಶಿ. ಅವನ ಹೆಂಡತಿ ಸಾಲಕಟಂಕಟ ಅಂತ ಹೇಳ್ತಾರೆ. ಸಾಲಕಟಂಕಟ ಅಂತ ಆ ವಿದ್ಯುತ್ಕೇಶನ ಹೆಂಡತಿ, ಅವರಿಬ್ಬರಿಗೆ ಹುಟ್ಟಿದವನೇ ಸುಕೇಶಿ ಅಂತ. ಆ ಸುಕೇಶಿಯ ಕಥೆಯನ್ನು ಇಲ್ಲಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವನು ಒಬ್ಬ ರಾಕ್ಷಸನಾಗಿದ್ದರೂ ಒಳ್ಳೆಯ ಗುಣಜ್ಯೇಷ್ಠನಾಗಿದ್ದಂತೆ, ಒಳ್ಳೆಯ ಗುಣದಿಂದ ಭರಿತನಾಗಿದ್ದಂತೆ. ಹೇಳ್ತಾರೆ, ತಸ್ಯ ತುಷ್ಟ ತತೇಶಾನ ಪುರಂ ಆಕಾಶಚಾರಿಣಂ ಪ್ರಾದಾದ್ ಅಜೇಯತ್ವಮಪಿ ಶತ್ರುಭಿಶ್ಚಾಪ್ಯವದ್ಯತ. ಏನಾದರೂ ಕೂಡ ಒಳ್ಳೆಯ ಗುಣ ಹೊಂದಿದ್ದ ಹೌದು, ಆದರೂ ಕೂಡ ಆ ರಾಕ್ಷಸರ ಬುದ್ಧಿ ಯಾವುದು ಇಂಥದ್ದೇ ಕೇಳುವಂಥದ್ದು, ನನ್ನನ್ನು ಯಾರು ಗೆಲ್ಲಬಾರ್ದು, ಅದೂ ಸ್ವಲ್ಪ ದೋಷ ಅಂತ ಅನಿಸೋದಿಲ್ಲ. ಆದರೆ ಅವಧ್ಯತ್ವ ಅಂತ ಏನು ಕೇಳ್ತಾರೆ, ಹುಟ್ಟಿದವನು ಸಾಯಲೇಬೇಕು, ಅದು ಜಗದ ನಿಯಮ. ಹಾಗಾಗಿ ಅಂತಹ ಆ ನಿಯಮವನ್ನೇ ಅಲ್ಲೆಗೆಳೆಯುವ ಹಾಗೆ ಅವನು ಅವಧ್ಯತ್ವವನ್ನು ಕೇಳ್ತಾನಂತೆ. ತಪಸ್ಸನ್ನು ಮಾಡಿ ಆ ಅವಧ್ಯತ್ವವನ್ನು ಕೇಳ್ತಾನಂತೆ. ಆ ವರವನ್ನು ಯಾರ ಹತ್ರ ಕೇಳುವುದು ಅಂತ ಹೇಳಿ ಈಶ್ವರನ ಹತ್ರ. ಆ ಈಶ್ವರನ ಹತ್ರ ಆ ತಪಸ್ಸನ್ನು ಮಾಡಿ ಆ ಅವಧ್ಯತ್ವವನ್ನು ಕೇಳ್ತಾನಂತೆ. ಆಗ ಸಚಾಪಿ ಶಂಕರಾತ್ ಪ್ರಾಪ್ಯ ವರಂ ಗಗನಗಂಪುರಂ ರೇಮೇ ನಿಶಾಚರೈ ಸಾರ್ಧಂ ಸದಾ ಧರ್ಮಪತಿಸ್ಥಿತಃ. ಆಗ ಅಂತಹ ವರವನ್ನು ಅವನು ಪಡಿತಾನಂತೆ, ಕೇಳ್ತಾನೆ. ಅಂತಹ ವರವನ್ನು ಪಡೆದು ಅವನು ಒಂದು ಆಕಾಶದಲ್ಲಿ ಒಂದು ಪುರವನ್ನು ಮಾಡ್ತಾನಂತೆ. ಅಲ್ಲಿ ನಿಶಾಚರರು ಅಂತ ಹೇಳುವಾಗ, ನಿಶಾ ಅಂತೇಳಿ ರಾತ್ರಿಯಲ್ಲಿ ಯಾರು ಚಲಿಸ್ತಾರೋ ಅವರು ನಿಶಾಚರರು ಅಂತ. ಅಂತಹ ನಿಶಾಚರರು ರಾತ್ರಿಯಲ್ಲಿ ಚಲಿಸೋರು ಯಾರು ಕೇಳಿದ್ರೆ ರಾಕ್ಷಸರು ಅಂತ. ಈಗೆಲ್ಲ ಉಲ್ಟಾ ಆಗಿರ್ಬೋದು, ಆದರೆ ನಿಜವಾಗಿ ರಾತ್ರಿಯಲ್ಲಿ ಚಲಿಸೋರು ಯಾರಿಗೆ ಹೇಳುವಂಥದ್ದು ಕೇಳಿದರೆ ಅದು ರಾಕ್ಷಸರು ಚಲಿಸುವ ಸಮಯ, ಹಾಗಾಗಿ ರಾತ್ರಿಯಲ್ಲೇ ಚಲಿಸಬಾರ್ದು ಅಂತ ಹೇಳುವಂಥದ್ದು. ಆಗ ಸಕದಾಚಿತ್ ಗತೋರಣ್ಯಂ ಮಾಗಧಂ ರಾಕ್ಷಸೇಶ್ವರ ಸತ್ರಾಶ್ರಮಾಂಸು ದದೃಶೇ ಋಷೀಣಾ ಭಾವಿತಾತ್ಮನಾಂ ಮಹರ್ಷೀನ್ ಸ ತದಾ ದೃಷ್ಟ್ವಾ ಪ್ರಣಿಪತ್ಯಭ್ಯವಾದ್ಯ ಚ
ಪ್ರತ್ಯುವಾಚ ಋಷೀನ್ ಸರ್ವಾನ್ ಕೃತಾಸನ ಪರಿಗ್ರಹ. ಅವರಿಗೆ ಒಂದು ಧರ್ಮ ಜಿಜ್ಞಾಸೆ ಎಷ್ಟಿತ್ತು ಅಂತ ನಾವು ನೋಡುವಂಥದ್ದು. ಎಷ್ಟು ಚಂದ ಮಾಡಿ ಆ ಋಷಿಗಳು ಸಿಕ್ಕಿದ ಮೇಲೆ ಇಂತಹ ಪ್ರಶ್ನೆಯನ್ನು ಕೇಳ್ತಾನಂತೆ. ಏನು ಪ್ರಶ್ನೆಯನ್ನು ಕೇಳ್ತಾನೆ ಕೇಳಿದರೆ, ಕೆಲವು ಋಷಿಗಳು ಸಿಗ್ತಾರಂತೆ ಅವನ ಹತ್ರ. ಅವನು ಕೇಳ್ತಾನಂತೆ, ಪ್ರಷ್ಟುಮಿಚ್ಛಾಮಿ ಭವದ ಸಂಶಯೋಯಂ ಹೃದಿ ಸ್ಥಿತಃ ಕಥೆಯಂತು ಭವಂತೋ ಮೇ ನ ಚೈವಾಜ್ಞಾಪಯಾಮ್ಯಹಂ ಕಿಂಚಿತ್ ಶ್ರೇಯಃ ಪರೇ ಲೋಕೆ ಕುಮುಚೇಹ ದ್ವಿಜೋತ್ತಮ ಕೇನ ಪೂಜ್ಯ ಸದಾ ಸಸ್ಸು ಕೇನಾಸೋ ಸುಖ ಮೇಧತೆ. ಅಲ್ಲ, ನೀವು ಪರಲೋಕ ಇಹಲೋಕ ಅಂತ ಹೇಳ್ತೀರಲ್ವಾ, ಇಹಲೋಕದ ಸುಖ ನಾವೇ ತಿಳ್ಕೊಳ್ತೇವೆ ಯಾವ ರೀತಿಯಾಗಿ ಅಂತ. ಪರಲೋಕದ ಒಂದು ಸುಖ ಹೇಗೆ, ಪರಲೋಕ ಸುಖಕ್ಕಾಗಿ ಏನು ಮಾಡಬೇಕು, ಅದನ್ನು ಯಾರು ಪಡಿತಾರೆ, ಆ ವಿಷಯವಂಚು ನಮಗೆ ವಿಸ್ತಾರವಾಗಿ ಹೇಳ್ತೀರಾ ಅಂತ ಕೇಳುವಾಗ ಆ ಋಷಿಗಳು ಹೇಳ್ತಾರಂತೆ, ಇತ್ತಂ ಸುಖೇಶಿ ವಚನಂ ನಿಶಮ್ಯ ಪರಮಶ್ರಯ ಪ್ರೋಚುರ್ ವಿಮರ್ಶೇಯೋ ಅರ್ಥಂ ಇಹ ಲೋಕೆ ಪರತ್ರ ಚ ಶ್ರೂಯತಾಂ ಕೃತಯಿಷ್ಯಾಮಃ ತವ ರಾಕ್ಷಸ ಪುಂಗವ ಯದ್ದಿ ಶ್ರೇಯೋ ಭವೇದ್ವೀರ ಇಹ ಚ ಮುತ್ರ ಚಾವ್ಯಯಂ ಶ್ರೇಯೋ ಧರ್ಮಃ ಪರೇ ಲೋಕೆ ಇಹ ಚ ಕ್ಷಣದಾಚರ ತಸ್ಮಿನ್ ಸಮಾಶ್ರಿತ ಸಸ್ಸು ಪೂಜ್ಯಸ್ತೇನ ಸುಖೀ ಭವೇತ್. ನೀನು ಒಳ್ಳೆಯ ಆಯ್ತು, ನಾನು ಖಂಡಿತವಾಗಿ ಹೇಳ್ತೇನೆ, ನೀನು ರಾಕ್ಷಸ ಕುಲದಲ್ಲಿ ಹುಟ್ಟಿದ್ರೂ ಕೂಡ ಸ್ವಲ್ಪ ಇಂಥ ವಿಚಾರದಲ್ಲಿ ನಿನಗೆ ಆಸಕ್ತಿ ಇದೆ ಅಂತ ನಂಗೆ ಗೊತ್ತಾಯಿತು. ಹಾಗಾಗಿ ನಿನಗೆ ಇಂಥ ವಿಚಾರವನ್ನು ನಾನು ಹೇಳ್ತೇನೆ. ಯಾವುದು ಶ್ರೇಯಸ್ಸ ಧರ್ಮವನ್ನು ಮಾಡಿದರೆ ಉಂಟಲ್ವಾ, ಆಗ ನಿನಗೆ ಪರಲೋಕ ಸಿಕ್ಕಿಯೇ ಸಿಗ್ತದೆ ಅಂತ ಇಷ್ಟು ಹೇಳ್ತಾನೆ. ಆಗ ಇನ್ನು ಸ್ವಲ್ಪ ವಿಸ್ತಾರ ಮಾಡಲಿಕ್ಕೆ ಸುಖೇಶಿ ಕೇಳ್ತಾನಂತೆ, ಕಿಂ ಲಕ್ಷಣ ಭವೇ ಧರ್ಮ ಕಿಮಾಚಾರಣ ಸಕ್ರಿಯ ಯಮಾಶ್ರಿತ್ಯನ ಸೀದಂತಿ ದೇವಾದ್ಯಾಸ್ತು ತದುಚ್ಯುತಾಂ. ಆಯಿತು, ನೀವು ಹೇಳ್ತೀರ ಅಂತ ಹೇಳಿದ್ರೆ ಸರಿ. ಆ ಸುಖೇಶಿಗೆ ಎಷ್ಟು ಜ್ಞಾನ ಇದೆ ನೋಡಿ. ದೇವತಾದಿಗಳು ಏನನ್ನು ಮಾಡಿ ಅವ್ರಿಗೆ ಯಾವಾಗ ಸುಖವೇ ಆಗ್ತದೆ, ಯಾವಾಗ ಸುಖದಲ್ಲೇ ಇರ್ತಾರೆ. ಅಲ್ಲ, ಈಗ ಹಿಂದೆ ಎಷ್ಟೊಂದು ಕಥೆ ಹೇಳಿದ್ರಿ ಅಲ್ವಾ ನೀವು. ಅವರು ಅಂಧಕ ಎಲ್ಲ ದೇವತೆಗಳನ್ನು ಸೋಲಿಸಿದ, ಅವರೆಲ್ಲ ಏನು ಅವರ ರಾಜ್ಯವನ್ನೆಲ್ಲ ಕಳ್ಕೊಂಡ್ರು ಅಂತ ಹೇಳುವಾಗ ಅವಾಗ ಬೇಜಾರಾಗಲಿಲ್ವ ಕೇಳಿದರೆ? ನಿಜವಾಗಿ ಅವರಿಗೆ ಆಗ ಸಹ ಬೇಜಾರಾಗುವುದಿಲ್ಲ. ಅವರೆಲ್ಲ ಆವಾಗಲೂ ಕೂಡ ಇದು ದೇವರ ಆಜ್ಞೆ ಈ ರೀತಿಯಾಗಿದೆ, ದೇವರು ನಮಗೀಗ ಕೆಲವು ಬಾರಿ ಒಳ್ಳೆ ಶೈಲಿಯಲ್ಲಿ ಮಲಗಿಸಿದ್ರೆ, ಕೆಲವು ಬಾರಿ ಒಂದು ಕಾಲು ದರ್ಬೆಯಲ್ಲಿ ಮಲಗಿಸಬಹುದು ದೇವರು. ಹಾಗಾಗಿ ಅವನ ಅನುಗ್ರಹ ಯಾವ ರೀತಿಯಾಗಿ ಉಂಟೋ ಆ ರೀತಿಯಾಗಿ ಆಗ್ತದೆ, ಬಿಟ್ಟರೆ ಇನ್ನೂ ಹೆಚ್ಚೇನವರು ಬೇಜಾರು ಮಾಡ್ಕೊಳ್ಳೋದಿಲ್ಲ, ಯಾವಾಗಲೂ ಸುಖದಲ್ಲೇ ಇರ್ತಾರೆ. ಇದಕ್ಕೆ ಒಂದು ಸೀಕ್ರೆಟ್ ಇದೆಯಾ ಅಂತ ವಿಷಯ ಅಂತ, ಇದು ಹೇಗೆ ಇದು ಹೇಗೆ ತಾನೇ ಸಾಧ್ಯ, ಈ ವಿಷಯ ಒಂಚೂರು ಹೇಳಿ. ನಂಗೆ ಅದೇ ಆಶ್ಚರ್ಯ. ನಾವು ರಾಕ್ಷಸರು ರಾಜ್ಯ ಸಿಕ್ಕಿದ್ರು ಕೂಡ ಏನೋ ಅದರಲ್ಲಿ ಕೂಡ ಸ್ವಲ್ಪ ಬೇಜಾರಲ್ಲದೇ ಇರ್ತೇವೆ ನಾವು, ಆದರೂ ಆ ದೇವತೆಗಳು ಮಾತ್ರ ಯಾವಾಗಲೂ ಸುಖದಲ್ಲೇ ಇರ್ತಾರೆ. ಇದಕ್ಕೆ ಒಂದು ಏನು ವಿಷಯ ಅಂತ ತಿಳಿಸಿ ಅಂತ ಹೇಳ್ತಾರೆ. ಹಾಗೆ ಋಷಿಗಳು ಹೇಳ್ತಾರಂತೆ, ಇದೊಂದು 4 ಶ್ಲೋಕ ತುಂಬ ಅದ್ಭುತವಾಗಿದೆ. ಏನು ಹೇಳ್ತಾರೆ ಕೇಳಿದರೆ, ದೇವಾನಾಂ ಪರಮೋ ಧರ್ಮ ಸದಾ ಯಜ್ಞಾದಿಕಾ ಕ್ರಿಯಾ ಸ್ವಾಧ್ಯಾಯ ವೇತೃತ್ವಂ ವಿಷ್ಣು ಪೂಜಾ ರತಿಸ್ಮೃತ. ಚೆನ್ನಾಗಿ ಕೇಳಿದ್ದು. ದೇವತೆಗಳ ಪರಮಧರ್ಮ ಯಾವುದು ಕೇಳಿದರೆ ಯಜ್ಞಾದಿಗಳನ್ನು ಮಾಡುವಂಥದ್ದು. ಯಜ್ಞಾದಿಗಳನ್ನು ಚೆನ್ನಾಗಿ ಮಾಡಬೇಕು. ಯಜ್ಞ ಅಂತ ಹೇಳಿದರೆ ಪೂಜಾ ದೇವ ಸಂಗತಿಕರಣ ದಾನೇಶು ಅಂತ. ಅಂದರೆ ಬರೀ ಯಜ್ಞ ಅಂತ ಹೇಳಿದ್ರೆ ನಾವು ಹೋಮ ಮಾಡುವುದು ಅಷ್ಟೇ ತಿಳ್ಕೊಳ್ತೇವೆ. ಆದರೆ ದೇವರ ಪೂಜೆಯನ್ನು ಮಾಡುವಂಥದ್ದು ಸಂಗತಿಕರಣ, ಒಟ್ಟು ಮಾಡುವಂಥದ್ದು. ಅಂದರೆ ಯಾವಾಗಲೂ ಒಟ್ಟಿಗೆ ಇರುವ ಅಂತ ಯೋಚನೆ ಮಾಡುವಂಥದ್ದು. ಅಂದರೆ ಅವಿಭಕ್ತವಾಗಿರಬೇಕು, ವಿಭಕ್ತವಾಗಿರಬಾರ್ದು, ಎಲ್ಲರೂ ಒಟ್ಟಿಗೆ ಇರಬೇಕು ಅಂತ ಯೋಚನೆ ಮಾಡುವಂಥದ್ದು. ಇದು ಒಂದು ದೇವರ ಪೂಜೆ ಅಂತ. ಸಜ್ಜನರು ಯಾವಾಗಲೂ ಏನಾದರೂ ಭೇದ ಇದ್ದರೆ ಅದನ್ನು ಒಟ್ಟು ಮಾಡಬೇಕು, ಅದು ಒಂದು ಪೂಜೆ. ಅಂತಹ ಕ್ರಿಯೆಯಲ್ಲಿ ತೊಡಗಿರ್ತಾರೆ ಯಾವತ್ತು ದೇವತೆಗಳು. ಹಾಗಾಗಿ ಅವ್ರಿಗೆ ಯಾವಾಗಲೂ ಖುಷಿ, ಎಲ್ಲರನ್ನು ಒಟ್ಟಿಗೆ ಮಾಡುವ ಅಂತ ಯೋಚನೆಯಲ್ಲಿ ಇರ್ತಾರೆ. ಹಾಗಾಗಿ ಅವ್ರಿಗೆ ಯಾವಾಗಲೂ ಖುಷಿ ಆಗ್ತಾ ಇರ್ತದೆ. ಇನ್ನು ಅಷ್ಟೇ ಅಲ್ಲದೆ ಸ್ವಾಧ್ಯಾಯ, ಯಾವಾಗಲೂ ಸ್ವಾಧ್ಯಾಯ, ಅಧ್ಯಯನಶೀಲತೆ. ಸುಮ್ಮನೆ ಸಮಯ ವ್ಯರ್ಥ ಮಾಡುವುದಂತ ಇಲ್ಲ, ಅವರು ಯಾವಾಗಲೂ ಅಧ್ಯಯನವನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಅದೇ ವೇತೃತ್ವ, ಚೆನ್ನಾಗಿ ವೇದಗಳನ್ನು ತಿಳಿಯುವಂಥದ್ದು. ವೇದ ಸುಳ್ಳು ಇಂಥದ್ದೆಲ್ಲ ಇಲ್ಲ. ವೇದ ಎಲ್ಲ ಸುಳ್ಳು ಹೇಳುವಂಥ, ಸತ್ಯ ಹೇಳ್ತಿಲ್ಲ, ಅದು ಸುಳ್ಳು, ಅಪ್ರಮಾಣ, ಈ ರೀತಿಯಾಗೆಲ್ಲ ಯೋಚನೆ ಮಾಡುವುದಿಲ್ಲ. ಅಸತ್ವ ಅಂತೆಲ್ಲ ಯೋಚನೆ ಮಾಡುವುದಿಲ್ಲ. ಅವರೆಲ್ಲ ಈ ವೇದಗಳೆಲ್ಲ ಚೆನ್ನಾಗಿ ಭಗವಂತನ ತಿಳಿಸ್ತದೆ ಅಂತ ತಿಳ್ಕೊಂಡು ಆ ವೇದಾದಿಗಳ ಅಧ್ಯಯನದಲ್ಲಿ ನಿರತರಾಗಿರ್ತಾರೆ. ಅಷ್ಟೇ ಅಲ್ಲದೆ ವಿಷ್ಣು ಪೂಜಾ ರತಿಹಿ, ವಿಷ್ಣು ಪೂಜೆಯಲ್ಲಿ ಯಾವಾಗಲೂ ಮನಸ್ಸು ಅಂತ ಹೇಳ್ತಾರೆ. ಯಾವಾಗಲೂ ಆ ವಿಷ್ಣುವಿನ ಪೂಜೆ, ಯಾರು ನಮ್ಮ ಸೃಷ್ಟಿಕರ್ತ ಇದ್ದಾನೋ ಆ ವಿಷ್ಣುವಿನ ಪೂಜೆ ಮಾಡುವಂಥದ್ದು ಯಾವಾಗಲೂ ಅವರಿಗೆ ಅದರಲ್ಲೇ ಆಸಕ್ತಿ. ಹಾಗಾಗಿ ಯಾವಾಗಲೂ ಕೂಡ ಅವರು ಸಂತೋಷದಲ್ಲಿರ್ತಾರೆ ಅಂತ ಹೇಳ್ತಾರೆ. ಇಷ್ಟು ಹೇಳಿ ಇನ್ನೊಂದು ಅದ್ಭುತವಾದ ಶ್ಲೋಕ ಹೇಳ್ತಾರೆ.
ದೈತ್ಯಾನಾಂ ಭಾವಶಾಲಿತ್ವಂ ಮಾಸ್ತರ್ಯಂ ಯುದ್ಧ ಸತ್ಕ್ರಿಯಾ ವೇದನಂ ನೀತಿಶಾಸ್ತ್ರಾಣಾಂ ಹರಭಕ್ತಿರುದಾಹೃತ. ದೈತ್ಯರದ್ದು ಯಾವುದು ಕೇಳಿದರೆ ಭಾವಶಾಲಿತ್ವ, ಶಕ್ತಿ ತೋರ್ಪಡಿಕೆ. ನನಗಿಷ್ಟು ಶಕ್ತಿ ಇದೆ, ಯಾರಾದರೂ ಅದು ಬರ್ತದಲ್ವಾ, ಒಬ್ಬ ಈಗ ರಾವಣನಿಗೆಲ್ಲ ಅಂಥದ್ದೇ ಆದದ್ದು, ನನಗೆ ಬಹಳ ಶಕ್ತಿ ಉಂಟಂತ ಇದ್ದ ಬದ್ದವರಿಗೆಲ್ಲ ಹೊಡೆಯುವುದು, ನನ್ನ ಶಕ್ತಿ ತೋರಿಸ್ಬೇಕಲ್ಲ ಎಲ್ಲರಿಗೆ ಸಹ. ಹಾಗಾಗಿ ಎಲ್ಲರಿಗೂ ಹೊಡೆಯುವುದೇ ಬಂದು, ನೋಡ ದಮ್ ಇದ್ರೆ ಬಾ ನನ್ನ ಯುದ್ಧಕ್ಕೆ ಬಾ, ನೋಡುವ ಯಾರು ಗೆಲ್ತಾರೆ ನೋಡುವ ಅಂತ. ಇದೇ ರೀತಿಯಾಗಿ ಶಕ್ತಿಯನ್ನು ತೋರಿಸುವಂಥದ್ದು ಬೇರೆಯವರಿಗೆ, ಅಧಮರ ಮೇಲೆ ನಾನು ಎಷ್ಟು ಬಲವಂತ ಅಂತ ತೋರಿಸುವಂಥದ್ದು. ಇದು ಅಂತಹ ಬುದ್ಧಿ, ಭಾವಶಾಲಿತ್ವ, ತನ್ನ ಭಾವಬಲವನ್ನು ತೋರಿಸುವಂಥದ್ದು. ಇನ್ನು ಮಾಸ್ತರ್ಯ ಅಂತ ಹೇಳುವಾಗ ಅಂದರೆ ಮತ್ತ ಸರತಿ ಇತಿ ಮಾಸ್ತರ್ಯ ಅಂತ ಹೇಳುವಂಥದ್ದು. ಯಾರೋ ನಮಗಿಂತ ಮುಂದೆ ಹೋಗ್ತಾನೆ ಅಂತ ಹೇಳುವಾಗ ಏನು ಹೊಟ್ಟೆ ಒಳಗೆ ಏನು ಆಗ್ತದೋ ಅದು ಮಾಸ್ತರ್ಯ ಅಂತ. ಅಂಥದ್ದೆಲ್ಲ ಬುದ್ಧಿ ಅದು ರಾಕ್ಷಸರದ್ದು ಅಂತ ನಾವೀಗ ತಿಳ್ಕೊಳ್ಬೋದು. ನಾವು ಯಾವ ಒಂದು ಕ್ಯಾಟಗರಿಯಲ್ಲಿದ್ದೇವೆ, ನಾವು ರಾಕ್ಷಸರ ಬುದ್ಧಿಯನ್ನು ಹೊಂದಿದ್ದೇವೋ ಅಥವಾ ದೇವತೆಗಳ ಬುದ್ಧಿಯನ್ನು ಹೊಂದಿದ್ದೇವೋ ಅಂತ. ಇದು ಯುದ್ಧ ಸತ್ಕ್ರಿಯಾ, ಯುದ್ಧದಲ್ಲಿ ಯಾವಾಗಲೂ ರತಿ, ಯುದ್ಧ ಮಾಡಿ ಎಲ್ಲರನ್ನು ಗೆಲ್ಲಬೇಕು ಅಂತ. ಇದು ದೊಡ್ಡ ಕಾಂಟ್ರಡಿಕ್ಷನ್ ಅಲ್ವಾ ಅಂತ ನಮ್ಗೆ ಅನಿಸ್ಬೋದು. ಅಲ್ಲ, ಭಗವಂತ ಶ್ರೀಕೃಷ್ಣ ಭಗವದ್ಗೀತೆಯನ್ನು ಉಪದೇಶ ಮಾಡ್ತೀರಿ ಅಂತ ಹೇಳ್ತೀರಿ, ಅದು ಭಗವದ್ಗೀತೆ ಅದು ಪರಮೋಚ್ಚ ಗ್ರಂಥ ಅಂತ ಹೇಳ್ತೀರಿ, ಅದರಲ್ಲಿ ನೋಡಿದರೆ ಯುದ್ಧವನ್ನೇ ಮಾಡು ಅಂತ ಕೃಷ್ಣ ಹೇಳಿರುವಂಥದ್ದು. ಹಾಗಾಗಿ ಅರ್ಜುನ ಕೂಡ ರಾಕ್ಷಸನ ಕೇಳಿದರೆ ಹಾಗಲ್ಲ, ಅಲ್ಲಿ ಕೂಡ ಹೇಳುವುದು ಯತ್ಕರೋಷಿ ಯದಶ್ನ ಸೆಜ್ಜುಹೋ ಸಿದ್ಧದಾಸಿಯತು ಯತ್ ತಪಸ್ಸಿಕೋಂತೆ ತತ್ಕೃಷ್ಣ ಮದರ್ಪಣಂ. ಅದು ಮಾಡುವಾಗ ಅದು ಭಗವಂತನ ಪೂಜೆ ಅಂತ ಮಾಡಬೇಕು. ಅವು ಯುದ್ಧದಲ್ಲಿ ತಾತ್ಪರ್ಯ ಅಲ್ಲ ಕೃಷ್ಣನಿಗೆ, ನೀನು ಆ ಯುದ್ಧ ಮಾಡ್ತಾ ಇದ್ರು ಕೂಡ ಅದು ಭಗವಂತನ ಪೂಜೆ, ದುಷ್ಟ ಸಂಹಾರ ಅಂತ ತಿಳ್ಕೊಂಡು ಮಾಡು. ಆದರೆ ದೇವತೆಗಳಿಗೆ ಅಂತಹ ಬುದ್ಧಿ ಇಲ್ಲ. ಅವ್ರು ಯುದ್ಧ ಮಾಡ್ತಾ ಇದ್ದಾರೆ ಕೇಳಿದರೆ ಗೆದ್ದವರನ್ನು ಸೋಸಿ ನಾನಲ್ಲಿ ಬರಬೇಕು ಅಂತ ಇಷ್ಟೇ ಬುದ್ಧಿ. ಹಾಗಾಗಿ ಹೀಗಿರುವಾಗ ದೊಡ್ಡ ರಾಕ್ಷಸಿ ಪ್ರವೃತ್ತಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ನೀತಿಶಾಸ್ತ್ರ, ಈ ಕಣಿಕ ನೀತಿ ಎಲ್ಲ ಬರ್ತದೆ, ಆ ನೀತಿಶಾಸ್ತ್ರಗಳಲ್ಲಿಯೇ ಚೆನ್ನಾಗಿ ತಿಳಿಯುವಂಥದ್ದು. ಒಬ್ಬರನ್ನು ಕೆಳಗೆ ಹಾಕುವುದು ಹೇಗೆ, ಅವನು ತುಳಿದು ಅದು ಹೇಳ್ತಾರಲ್ವಾ, ಅದು ನ್ಯಾಯೋಚಿತ ಅಲ್ಲ, ಆದರೂ ಕೂಡ ಏನೋ ಕಾನೂನಾತ್ಮಕವಾಗಿ ಸರಿ ಅಂತ ಹೇಳುವ ಹಾಗೆ ಹೇಗಾದರೂ ನೀತಿಗಳನ್ನೆಲ್ಲ ಉಲ್ಟಪಲ್ಟ ಮಾಡಿ ಅದು ಬೇರೆಯವರಿಗೆ ಕೆಟ್ಟದಾದ್ರೂ ಅಡ್ಡಿಲ್ಲ, ತಮ್ಮ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು, ಅಂತಹ ಶಾಸ್ತ್ರಗಳನ್ನು ಚೆನ್ನಾಗಿ ತಿಳಿಯುವಂಥದ್ದು. ಇನ್ನು ಹೇಳ್ತಾರೆ ಹರಭಕ್ತಿ ಉದಾಹೃತ, ಶಿವನ ಭಕ್ತಿ ಮಾಡುವಂಥದ್ದು ಆ ರಾಕ್ಷಸರ ಬುದ್ಧಿ ಅಂತ. ಇದು ಹಾಗೇನೆ ಅರ್ಥ ಅಂತಲ್ಲ. ಶಿವನ ಭಕ್ತಿ ಅಂತ ಕೇಳಿದರೆ ಶಿವನೇ ಸರ್ವೋತ್ತಮ, ಶಿವನೇ ನಮಗೆಲ್ಲವನ್ನು ಕೊಡುವಂಥದ್ದು, ಶಿವನಿಗಿಂತ ಮೇಲೆ ಯಾರೂ ಇಲ್ಲ, ಈ ರೀತಿಯಾಗಿ ಯಾರು ಭಕ್ತಿ ಮಾಡ್ತಾರೋ ಅದು ರಾಕ್ಷಸಿ ಪ್ರವೃತ್ತಿ ಅಂತ ಇದು ಹೇಳ್ತಾರೆ. ಯಾಕಂದರೆ ನಾವು ರಾಕ್ಷಸರ ಕಥೆಯನ್ನು ನೋಡುವಾಗ ಅಲ್ಲಿ ಗೊತ್ತಾಗ್ತದೆ ನಮಗೆ, ರಾಕ್ಷಸರು ಯಾವಾಗಲೂ ಹೆಚ್ಚಾಗಿ ಕಾಣುವಂಥದ್ದು ಶಿವನನ್ನು ಆರಾಧನೆ ಮಾಡಿ ತಪಸ್ಸನ್ನು ಪಡ್ಕೊಂಡ್ರು ಅಂತ. ಯಾಕಂದರೆ ಶಿವ ಸ್ವಲ್ಪ ಬೇಗ ಕೊಡುವಂಥದ್ದು ವರಗಳನ್ನೆಲ್ಲ, ಹಾಗಾಗಿ ಆ ರಾಕ್ಷಸರು ಶಿವನನ್ನು ಯಾವಾಗ ಆರಾಧನೆ ಮಾಡುವಂಥದ್ದು. ವಿಷ್ಣು ಆ ರೀತಿಯಾಗೆಲ್ಲ ಕೊಡುವುದಿಲ್ಲ, ರಾಕ್ಷಸರಿಗೆ ವರವನ್ನು ಕೊಡುವುದಂತ ನಾವು ಕಾಣುವಂಥದ್ದು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಪುರಾಣಗಳಲ್ಲಿ. ಹಾಗಾಗಿ ಶಿವಭಕ್ತಿಯನ್ನು ಮಾಡುವಂಥದ್ದು ಆ ರಾಕ್ಷಸರ ಗುಣ, ದೈತ್ಯರ ಗುಣ ಅಂತ ಹೇಳ್ತಾರೆ. ಇನ್ನು ಕೆಲವು ವಿಷಯವನ್ನು ಹೇಳ್ತಾರೆ. ಸಿದ್ಧಾನ ಮುಜಿತೋ ಧರ್ಮೋ ಯೋಗಯುಕ್ತಿರನುತ್ತಮ ಸ್ವಾಧ್ಯಾಯಂ ಬ್ರಹ್ಮವಿಜ್ಞಾನಂ ಭಕ್ತಿರ್ದ್ವಾಭ್ಯಾಂ ಇತಿ ಅಭಿಸ್ಥಿರ. ಸಿದ್ಧರಿದ್ದಾರಲ್ವಾ, ಇದು ಚೆನ್ನಾಗಿ ಹೇಳ್ತಾರೆ. ಸಿದ್ಧರದ್ದು ಯಾವ ರೀತಿಯಾಗಿ ಕೇಳಿದರೆ, ಆ ಸಿದ್ಧರು ಯೋಗ ಯುಕ್ತಿ, ಯಾವಾಗಲೂ ಭಗವಂತನ ಸಂಯೋಗ, ಯಾವಾಗಲೂ ಭಗವಂತನನ್ನೇ ಯೋಚನೆ ಮಾಡುವಂಥದ್ದು. ಯೋಗ ಅಂದರೆ ಸಂಯೋಗ, ಯಾರ ಸಂಯೋಗ ಕೇಳಿದರೆ ಭಗವಂತನ ಸಂಯೋಗ, ಯಾವಾಗಲೂ ಭಗವಂತನ ಚಿಂತನೆ ಮಾಡುವಂಥದ್ದು. ಮತ್ತು ಸ್ವಾಧ್ಯಾಯ ಇವರದ್ದು ಅದೇ, ಸಿದ್ಧರು ಕೂಡ ಸ್ವಾಧ್ಯ, ಒಳ್ಳೆಯ ಅಧ್ಯಯನವನ್ನು ಮಾಡ್ತಾ ಇರ್ತಾರೆ ಯಾವಾಗಲೂ. ಹಾಗೆಯೇ ಬ್ರಹ್ಮವಿಜ್ಞಾನಂ, ಬ್ರಹ್ಮನ ಬಗ್ಗೆ ಜ್ಞಾನ, ಆ ಬ್ರಹ್ಮನ ಬಗ್ಗೆ ತಿಳಿಯುವಂಥದ್ದು. ನಮ್ಮಕ್ಕಿಂತ ಶ್ರೇಷ್ಠವಾದ ಬೃಹತ್ತಾದ ಒಂದು ತತ್ವ ಇದೆ, ಆ ತತ್ವವನ್ನು ಸರಿಯಾಗಿ ತಿಳ್ಕೊಳ್ಬೇಕು ಅಂತ ಒಂದು ಯಾವಾಗಲೂ ಆಸರೆ. ಏನು ನಾನು ಕಣ್ಣಿಗೆ ಕಾಣದ್ದನ್ನು ಒಪ್ಪುವುದಿಲ್ಲ, ಇಂಥದ್ದೆಲ್ಲ ಬುದ್ಧಿ ಇಲ್ಲ, ಏನೋ ನಮ್ಗೆ ಗೊತ್ತಾ ಅನುಭವಕ್ಕೆ ಬರ್ತಾ ಇದೆ, ಅಂತಹ ಶಕ್ತಿ ಇದೆ, ಅದನ್ನು ತಿಳ್ಕೊಳ್ಬೇಕು ಅಂತ ಹೇಳುವಂಥದ್ದು ಆ ಸಿದ್ಧರ ಗುಣ ಅಂತ. ಭಕ್ತಿ ಹೇಳ್ತಾರೆ ನೋಡಿ, ಇಲ್ಲಿ ಸಿದ್ಧರದ್ದು ಯಾವ ರೀತಿಯಾಗಿ ಇರ್ತದೆ, ವಿಷ್ಣುವಿನಲ್ಲಿ ಹಾಗೆಯೇ ರುದ್ರನಲ್ಲಿ ಇಬ್ಬರಲ್ಲೂ ಭಕ್ತಿ ಇರ್ತದೆ ಅಂತ. ವಿಷ್ಣುವಿನಲ್ಲಿ ಮುಖ್ಯವಾದ ಭಕ್ತಿ, ರುದ್ರನಲ್ಲಿ ಕೂಡ ಆ ರುದ್ರನು ಕೂಡ ವಿಷ್ಣುವಿನ ದೊಡ್ಡ ಒಂದು ಅನುಚರ ಅಂತ ಅಂದ್ಕೊಂಡು ಒಳ್ಳೆಯ ರೀತಿಯಲ್ಲಿ ಭಕ್ತಿ ಮಾಡುವಂಥದ್ದು. ಇದು ಆ ಸಿದ್ಧರದ್ದು ಗುಣ ಅಂತ ಹೇಳಿದರೆ, ಉತ್ಕೃಷ್ಟೋಪಾಸನಂ ಜ್ಞೇಯಂ ನೃತ್ಯವಾದೇಶು ವೇದಿತ ಸರಸ್ವತ್ಯಾಂ ಸ್ಥಿರ ಭಕ್ತಿರ್ಗಂಧರ್ವ ಧರ್ಮ ಉಚ್ಯತೆ. ಇನ್ನು ಗಂಧರ್ವರದ್ದು ಹೇಳುವಾಗ ಸ್ವಲ್ಪ ನೃತ್ಯ ವಾದ್ಯ ಇವುಗಳಲ್ಲೆಲ್ಲ ಸ್ವಲ್ಪ ಆಸಕ್ತಿ ಅವರಿಗೆ. ಗಂಧರ್ವರ ಹೇಳುವಾಗ ಅವ್ರು ಯಾವಾಗಲೂ ನಾವು ನೋಡ್ಬೋದು, ಅವ್ರು ಯಾವ ರೀತಿ ಯಾವಾಗಲೂ ಏನಾದರೂ ಖುಷಿ ಆಗುವಾಗ ನೃತ್ಯಗಳನ್ನು ಮಾಡಿದ್ರು ಅಂತ. ಹಾಗೆ ನೃತ್ಯ ವಾದ್ಯಗಳಲ್ಲಿ ಆಸಕ್ತಿ ತೋರಿಸಿದರೆ ಅವ್ರದ್ದು ಗಂಧರ್ವರ ಪ್ರವೃತ್ತಿ ಅಂತ ಹೇಳ್ತಾರೆ. ಮತ್ತು ಸರಸ್ವತಿಯಲ್ಲಿ ಒಳ್ಳೆಯ ಸರಸ್ವತಿ ವಿದ್ಯಾಪ್ರದಾತೆ ಅಲ್ವಾ,
ಹಾಗಾಗಿ ಆ ಸರಸ್ವತಿಯಲ್ಲಿ ವಿದ್ಯಾಪ್ರದಾತೆ ವೀಣಾ, ಒಳ್ಳೆಯ ಸಂಗೀತಕ್ಕೆ ಕೂಡ ಅವಳು ಅಭಿಮಾನಿಯಾಗಿರುವುದರಿಂದ ಅವಳ ಉಪಾಸನೆಯನ್ನು ಜಾಸ್ತಿ ಮಾಡ್ತಾರೆ ಅಂತ ಹೇಳ್ತಾರೆ. ಇನ್ನು ವಿದ್ಯಾಧರದ್ದು ಹೇಳುವಾಗ, ವಿದ್ಯಾಧರತ್ವಂ ಅತುಲಂ ವಿಜ್ಞಾನಂ ಪೌರುಷೇಯಮತಿ ವಿದ್ಯಾಧರಾಣಂ ಧರ್ಮೋಯಂ ಭವನ್ಯಾಂ ಭಕ್ತಿರೇವಚ. ಇನ್ನು ವಿದ್ಯಾಧರರು ಒಂದು ದೇವತೆಗಳಲ್ಲಿ ಬಹಳ ಒಂದು ಪಂಗಡ ಇದೆ. ಆ ವಿದ್ಯಾಧರ ಅಂತ ಒಂದು ಪಂಗಡ. ಅವರದ್ದು ಯಾವುದು ಕೇಳಿದರೆ, ಯಾವಾಗಲೂ ಒಂದು ಅವರದ್ದು ಒಂದು ಪೌರುಷ, ಒಂದು ಅವರದ್ದು, ಯಾಕಂದರೆ ವಿದ್ಯಾಧರರು ಹೇಳುವಾಗ ಒಂದು ದೇವತೆಗಳ ಗಣ ಅದು ಯುದ್ಧಕ್ಕೆ ಸ್ವಲ್ಪ ಜಾಸ್ತಿ ಒತ್ತು ಕೊಡುವಂಥದ್ದು. ಹಾಗಾಗಿ ಆ ಪೌರುಷವನ್ನು ತೋರಿಸುವಂತಹ ಗಣ ಅದು ಭವನ್ಯ ಭಕ್ತಿ, ಭೂಮಿಯಲ್ಲಿ ತುಂಬ ಭಕ್ತಿ ಅಂತೆ. ಯಾಕಂದರೆ ಈ ಭೂಮಿಯಿಂದಲೇ ನಾವು ಬೆಳೀತಾ ಇರುವಂಥದ್ದು, ಹಾಗಾಗಿ ಆ ಭೂಮಿಯಲ್ಲಿ ಭಕ್ತಿ ಅಂತೆ. ಇನ್ನು ಮಾನವರ ಧರ್ಮ ಹೇಳ್ತಾರೆ ಚೆನ್ನಾಗಿ, ಬ್ರಹ್ಮಚರ್ಯಂ ಯಥಾಶಿತ್ವಂ ಜಪ್ಯಂ ಜ್ಞಾನಂ ಚ ಸಾಕ್ಷಸ ನಿಯಮ ಧರ್ಮ ವೇದಿತ್ವಂ ಆರ್ಷೋ ಧರ್ಮ ಪ್ರಚಕ್ಷತೆ. ಮೊದಲಿಗೆ ಇಲ್ಲಿ ಋಷಿಗಳ ಹೇಳ್ತಾ ಬ್ರಹ್ಮಚರ್ಯ ಅಂತ ಹೇಳಿದ್ರೆ, ನಾವು ಬ್ರಹ್ಮಚರ್ಯ ಅಂತ ಹೇಳಿದ್ರೆ ಮದುವೆ ಆಗದಿರುವ ಇಷ್ಟೇ ಅರ್ಥ ಮಾಡ್ತೇವೆ. ಆ ಶಬ್ದಕ್ಕೆ ಅರ್ಥ ನೋಡ್ಬೇಕು ನಾವು. ಬ್ರಹ್ಮಚರ್ಯ ಅಂತ ಹೇಳುವಾಗ ಬ್ರಹ್ಮಣಿ ಚರತಿ ಇದು ಬ್ರಹ್ಮಚರ್ಯ ಅಂತ. ಅಂದರೆ ಬ್ರಹ್ಮನಲ್ಲಿ ನಾವು ಮನಸ್ಸನ್ನಿಟ್ಟರೆ ಉಂಟಲ್ವಾ, ಅದೇ ಬ್ರಹ್ಮಚರ್ಯ. ಅಂದರೆ ಅದಕ್ಕೆ ಪೂರ್ವಕವಾಗಿ ನಾವೇನಾದರೂ ಮಾಡಿದರೆ ಅದು ಬ್ರಹ್ಮಚರ್ಯ. ಮದುವೆ ಆಗದೆ, ಮದುವೆ 1000 ತಾಪತ್ರಯ ಅಂತ ಹೇಳ್ತೇವೆ. ಹಾಗಾಗಿ ಅದೆಲ್ಲ ಬೇಡ ನನಗೆ. ಹಾಗಾಗಿ ಯಾಕೆ ಅಂತ ಹೇಳಿದ್ರೆ ಅದು ಬ್ರಹ್ಮನ ಮೇಲೆ ಮನಸ್ಸಿದ್ರೆ ಮಾತ್ರ. ನಾವೀಗ ಯಾರ್ಯಾರಿಗೋ, ಈಗ ಬ್ರಹ್ಮಚರ್ಯ ಬ್ಯಾಚುಲರ್ ಥರ ಶಬ್ದ ಆಗಿದೆ, ಆ ಬ್ರಹ್ಮಚರ್ಯ ಯಾರ್ಯಾರಿಗೋ ಪ್ರಯೋಗ ಮಾಡ್ತೇವೆ ನಾವು. ಬ್ರಹ್ಮಚರ್ಯ ಅಂತ ಹೇಳುವಾಗ ಯಾರು ಬ್ರಹ್ಮನ ಮೇಲೆ ಮನಸ್ಸು ಮಾಡ್ತಾನೋ ಅವನು ಮಾತ್ರ ಬ್ರಹ್ಮಚಾರಿ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಬ್ರಹ್ಮಚರ್ಯ ಅನ್ನುವಂಥ ಋಷಿಗಳ ಗುಣ. ಅಂತ ಋಷಿಗಳು ಮದುವೆ ಆದ ಬ್ರಹ್ಮಚರ್ಯ ಹೇಗಿರ್ತದೆ ಕೇಳಿದ್ರೆ ಅದಕ್ಕೆ ಹೇಳಿದ್ದು. ಅದು ಬರೀ ಮದುವೆ ಆಗದಿರುವ ಅನ್ನುವ ಅರ್ಥದಲ್ಲಿ ಇರುವಂಥದ್ದಲ್ಲ. ಅವರು ಯಾವಾಗಲೂ ಋಷಿಗಳಿಗಿಂತ ದೊಡ್ಡ ಬ್ರಹ್ಮಚಾರಿಗಳೇ ಇಲ್ಲ. ಯಾಕಂದರೆ ಅವರು ಯಾವಾಗಲೂ ಆ ಬ್ರಹ್ಮನ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥದ್ದು. ಹಾಗಾಗಿ ಅದೊಂದು ಗುಣ ಅಂತ ಹೇಳ್ತಾ, ಯಥಾಶಿತ್ವಂ, ಎಷ್ಟು ಬೇಕೋ ಅಷ್ಟೇ ಊಟ ಮಾಡುವಂಥದ್ದು. ನನಗೆ ಹೊಟ್ಟೆ ಇದೆ ಅದಕ್ಕಿಂತ ನಾವು ಹೇಳ್ತೇವೆ ಮೂಗುವಿನವರೆಗೆ ಊಟ ಮಾಡುವುದಂತ, ಅದೆಲ್ಲ ಮಾಡುವುದಿಲ್ಲ ಅವರು. ಎಷ್ಟು ಬೇಕೋ ಅಷ್ಟು, ಒಂದು ಅರ್ಧ ಹೊಟ್ಟೆ ಖಾಲಿರಬೇಕು ಅಂತ ಹೇಳ್ತಾರೆ. ಅಂದರೆ ಅಷ್ಟು ಹೊಟ್ಟೆ ಖಾಲಿಡ್ತಾ ಇರುವಂಥದ್ದು ಅವರ ಇದು. ಜಪ್ಯಂ, ಯಾವಾಗ ಜಪ ಮಾಡ್ತಾ ಇರುವಂಥದ್ದು. ಇನ್ನು ಜ್ಞಾನಂ, ಒಳ್ಳೆಯ ಜ್ಞಾನ. ಆ ಋಷಿಗಳ ಜ್ಞಾನ ಎಂಥದ್ದು ಕೇಳಿದರೆ, ತಮ್ಮ ಒಂದು ಜ್ಞಾನದಿಂದ ಒಂದು ವೇದ ಮಂತ್ರಗಳನ್ನೇ ಕಂಡುಕೊಳ್ತಾರೆ ಅವರು. ಅಂದರೆ ಹಿಂದಿರದ ಅಂತ ಕೇಳಿದರೆ ಅದು ಆಕಾಶದಲ್ಲಿ ಒಂದು ಇದ್ದೇ ಇರ್ತದೆ. ಆದರೆ ಅದನ್ನು ಜಪ ಮಾಡ್ತಾ ಅವರಿಗೆ ಒಂದು ಸ್ಫುರಣೆ ಆಗಿಬಿಡ್ತದೆ. ಹಾಗಾಗಿ ಅಂತಹ ಜ್ಞಾನ, ಒಂದು ವೇದ ಮಂತ್ರಗಳನ್ನೇ ಪಡೆಯುವಂತಹ ಜ್ಞಾನ. ಹಾಗೆಯೇ ನಿಯಮ, ಒಂದು ಒಳ್ಳೆಯ ನಿಯಮಗಳನ್ನು ಆಚರಿಸುವಂಥದ್ದು. ಇಷ್ಟೊತ್ತಿಗೆ ಏಳಬೇಕು, ಇಷ್ಟೊತ್ತಿಗೆ ಊಟ ಮಾಡಬೇಕು, ಇಂತಹ ನಿಯಮ, ಆ ನಿಯಮಗಳನ್ನು ಆಚರಿಸುವಂಥದ್ದು ಋಷಿಗಳ ಗುಣ ಅಂತ ಹೇಳ್ತಾರೆ. ಇನ್ನು ಮುಖ್ಯವಾಗಿ ನಮ್ಮ ಮಾನವರ ಗುಣವನ್ನು ಹೇಳ್ತಾರೆ ಚೆನ್ನಾಗಿ. ಅದು ನಾವು ಕಂಡುಕೊಳ್ಬೇಕು ಅಂತ ಹೇಳುವಂಥದ್ದು, ಸ್ವಾಧ್ಯಾಯಂ ಬ್ರಹ್ಮಚರ್ಯಂ ಚ ದಾನಂ ಯಜನಮೇವ ಚ ಅಕಾರ್ಪಣ್ಯಂ ಅನಾಯಾಸಂ ದಯಾ ಹಿಂಸ ಕ್ಷಮಾದಮಃ ಜಿತೇಂದ್ರಿಯತ್ವಂ ಶೌಚಂ ಚ ಮಾಂಗಲ್ಯಂ ಭಕ್ತಿರಚ್ಯುತೆ ಶಂಕರೇ ಭಾಸ್ಕರೇ ದೇವ್ಯಾಂ ಧರ್ಮೋಯಂ ಮಾನವ ಸ್ಮೃತಃ. ಮಾನವರ ಧರ್ಮ ಯಾವುದು, ಇದು ಏನು ಮಾಡಬೇಕು ಮಾನವರು ಕೇಳಿದಾಗ, ಸ್ವಾಧ್ಯಾಯ, ಅಧ್ಯಯನವನ್ನು ಮಾಡಲೇಬೇಕು. ಒಂದು ಶಾಸ್ತ್ರಾದಿ ಗ್ರಂಥಗಳ ಅಧ್ಯಯನ ನಾನು ದಿನ ಮಾಡ್ತೇನೆ ಕೇಳಿದರೆ, ಇಲ್ಲಿ ಹೇಳುವಂಥದ್ದು ಶಾಸ್ತ್ರಾದಿಗಳ ಅಧ್ಯಯನ, ಮಹಾಭಾರತ ರಾಮಾಯಣ ಇತ್ಯಾದಿ ಗ್ರಂಥಗಳ ಅಧ್ಯಯನ ದಿನ ಮಾಡಲೇಬೇಕು. ಹಾಗೆಯೇ ಬ್ರಹ್ಮಚರ್ಯ, ಬ್ರಹ್ಮನಲ್ಲಿ ಮನಸ್ಸು, ಯಥಾಶಕ್ತಿ ಮನಸ್ಸು, ಒಂದಿಷ್ಟು ದಿನದಲ್ಲಿ ಇಷ್ಟು ಹೊತ್ತಾದರೂ ನಾನು ದೇವರಿಗೋಸ್ಕರ ಮೀಸಲಿಡ್ತೇನೆ ಅಂತ, ಅದು ಆ ಒಂದು ಬ್ರಹ್ಮಚರ್ಯ. ಇನ್ನು ದಾನವನ್ನು ಮಾಡಲೇಬೇಕು. ಯಾರು ಸತ್ಪಾತ್ರರಿಗೆ, ಯಾರು ಆ ಹಣವನ್ನು ಒಳ್ಳೆಯ ಕಾರ್ಯಗಳಿಗೆ ಬಳಕೆ ಮಾಡ್ತಾರೋ ಅಂಥವರಿಗೆ ದಾನ ಮಾಡಬೇಕು. ನಾನು ದಾನ ಮಾಡ್ತೇನೆ ಅಂತ ಬೇಕಾಬಿಟ್ಟು ಮಾಡಲಿದ್ರೆ ಅದು ಪಾಪ ಬರ್ತದೆ ಅಂತ ಹೇಳ್ತಾರೆ. ನಮ್ಮ ಒಂದು ದಾನದಿಂದ ಅವನು ಏನೋ ಒಂದು ಬೇಡದಿದ್ದದನ್ನು ತಗೊಂಡ, ಅದರಿಂದ ಅವನೇನೋ ಅನರ್ಥವನ್ನು ಕಂಡುಕೊಂಡ ಅಂತ ಹೇಳಿದರೆ ಆ ಪಾಪ ನಮಗೆ ಅಂತ. ಹಾಗಾಗಿ ದಾನ ಮಾಡುವಾಗ ಕೂಡ ಚೆನ್ನಾಗಿ ಗೊತ್ತಿರಬೇಕು ಯಾರಿಗೆ ದಾನ ಮಾಡಬೇಕು, ಅದಕ್ಕೆ ಸತ್ಪಾತ್ರರಿಗೆ ದಾನ ಮಾಡಬೇಕು ಅಂತ ಹೇಳುವಂಥದ್ದು. ಇನ್ನು ಯಜನ, ಒಂದು ಒಳ್ಳೆಯ ರೀತಿಯಾಗಿ ಯಜ್ಞಾದಿಗಳನ್ನು ಮಾಡುವಂಥದ್ದು. ಇನ್ನು ಅಕಾರ್ಪಣ್ಯ, ಕೃಪಣತೆ, ಒಂದು ಯಾರದೋ ಮೇಲೆ ತುಂಬ ಅವರ ಮೇಲೆ ಅಯ್ಯೋ ನನಗೇನು ಇಲ್ಲ ಏನಾದರೂ ಕೊಡಿ ಅಂತ ಈ ಥರ ಕೃಪಣತೆ ಇರಬಾರ್ದು. ಅದು ಬರೀ ದುಡ್ಡಿನ ವಿಚಾರದಲ್ಲಂತಲ್ಲ, ಬೇರೆ ವಿಚಾರದಲ್ಲಿ ಕೂಡ ಅವರ ಕಾಲಿಡುವಂಥದ್ದು, ನೀ ನನಗೆ ಇಷ್ಟನ್ನು ಕೊಡು, ಈ ಪ್ರೀತಿಯನ್ನು ತೋರಿಸು, ಇಂಥದ್ದೆಲ್ಲ ಇದು ಕೂಡ ಒಂದು ಕಾರ್ಪಣ್ಯವೇ. ಇಂತಹ ಕಾರ್ಪಣ್ಯ ಇರಬಾರ್ದು. ನಾವು ಯಾರಿಗೂ ತುಂಬ ಕಾಲಿಗೆ ಬಿದ್ದೆಲ್ಲ ಕೆಲಸ ಮಾಡ್ಕೊಳ್ಬಾರ್ದು ಅಂತ ಹೇಳುವಂಥದ್ದು. ಗುರುಗಳಲ್ಲಿ ಬೇರೆ, ಗುರುಗಳಲ್ಲಿ ಕಾಲಿಗೆ ಬಿದ್ದುಕೊಂಡೇ ವಿದ್ಯೆಯನ್ನೆಲ್ಲ ಪಡಿಬೇಕು, ದೊಡ್ಡವರಲ್ಲಿ ಬೇರೆ ವಿಚಾರ. ಆದರೆ ನಾವು ಜಗತ್ತಿನಲ್ಲಿ ಒಬ್ಬರಲ್ಲಿ ಕಾರ್ಪಣ್ಯದಿಂದ ಬದುಕಬಾರ್ದು ಯಾವಾಗಲೂ ಅಂತ.
ಅನಾಯಾಸಂ, ಯಾವಾಗಲೂ ನೋಡಿ ಈಗ ಒಂದು ಹೊಸ ಟ್ರೆಂಡ್ ಅಲ್ವಾ, ಯಾವಾಗಲೂ ಏನೋ ಒಂದು ಮನಸ್ಸೇ ಇಲ್ಲ, ಬೋರ್ ಆಗ್ತಾ ಇದೆ ಹಾಗೆಲ್ಲ ಹೇಳುವಂಥದ್ದು. ಅನಾಯಾಸ, ಯಾವತ್ತೂ ಆಯಾಸ ಇರಬಾರ್ದಂತೆ, ಯಾವಾಗಲೂ ಚುರುಕ್ ಅಂತ ಹೇಳ್ತೇವೆ, ಚುರುಕಾಗಿರ್ಬೇಕಂತೆ, ಯಾವಾಗಲೂ ಬೋರ್ಡಮ್ ಅಂತ ಯಾವಾಗಲೂ ಇರಬಾರ್ದಂತೆ, ಅನಾಯಾಸವಾಗಿರ್ಬೇಕಂತೆ. ಇನ್ನು ದಯ, ಭೂತಗಳ ಎಲ್ಲ ಜೀವಿಗಳಲ್ಲಿ ದಯ, ಮನುಷ್ಯರಲ್ಲಿ ಅಂತ ಮಾತ್ರ ಅಲ್ಲ, ಎಲ್ಲ ಪ್ರಾಣಿಗಳಲ್ಲಿಯೂ ದಯ, ಯಾಕಂದರೆ ಅವು ಕೂಡ ನಮ್ಮಂತೆ ಜೀವಿಗಳು ಅಂತ. ಕೃಷ್ಣ ಇದೇ ಮಾತನ್ನು ಹೇಳುದಲ್ವಾ, ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಅರ್ಜುನ, ಸುಖಂ ವಾ ಯದಿ ವಾ ದುಃಖಂ ಸಯೋಗಿ ಪರಮೋಮತಃ. ನಮ್ಮಂತೆ ಇತರ ಜೀವಿಗಳು ಅಂತ ತಿಳ್ಕೊಂಡು ಯಾವಾಗಲೂ ವಾಸ ಮಾಡಬೇಕು ಅಂತ. ಅಲ್ಲ, ಅದು ತಿಳ್ಕೊಂಡ್ರೆ ಏನು ಪ್ರಯೋಜನ ಕೇಳಿದರೆ, ನಮ್ಮಂತೆ ಇತರ ಜೀವಿಗಳನ್ನು ನಾವು ತಿಳ್ಕೊಂಡ್ರೆ ಮತ್ತೆ ಯಾವತ್ತೂ ನಾವು ಬೇರೆಯವರಿಗೆ ಸಮಸ್ಯೆ ಕೊಡಬೇಕು ಅಂತ ಅಂದ್ಕೊಡೋದಿಲ್ಲ. ಯಾಕಂದರೆ ಆ ಸಮಸ್ಯೆ ಬೇರೆಯವರಿಗೆ ಬಂದರೆ ನಮಗೆ ಬೇಸರ ಆಗ್ತದೆ, ಹಾಗಾಗಿ ಆ ಸಮಸ್ಯೆ ನಮಗೆ ಬಂದರೆ ನಮಗೆ ಬೇಸರ ಆಗ್ತದೆ. ಹಾಗಾಗಿ ನಮ್ಮಂತೆ ಇತರರನ್ನು ತಿಳ್ಕೊಂಡ್ರೆ ನಾವು ಬೇರೆಯವರಿಗೂ ಬೇಸರ ಮಾಡಲಿಕ್ಕೆ ಹೋಗುವುದಿಲ್ಲ. ಹಾಗಾಗಿ ಅಂತಹ ದಯೆ, ಎಲ್ಲರೂ ನಮ್ಮಂತೆ ಎಂದು ತಿಳ್ಕೊಂಡು ದಯೆ ತೋರಿಸುವಂಥದ್ದು. ಇನ್ನು ಅಹಿಂಸಾ, ಯಾರಲ್ಲೂ ಹಿಂಸೆ ಮಾಡದೇ ಇರುವಂತಹ ಗುಣ. ಕ್ಷಮ, ಏನೋ ಒಂದು ತಪ್ಪು ಮಾಡಿರ್ತಾನೆ ಅಂತ ಆಗ ಕ್ಷಮೆಯನ್ನು ಮಾಡುವಂಥದ್ದು, ತಪ್ಪಿನ ಕ್ಷಮೆಯನ್ನು ಮಾಡುವಂಥದ್ದು. ಯಾಕೆಂದರೆ ನಾವು ಕೂಡ ನಾವೆಂತಾದ್ರೂ ಇಲ್ಲಿ ಇಂತಹ ತಪ್ಪು ಮಾಡಿದರೆ ಬೇರೆಯವ್ರು ಕ್ಷಮಿಸಬೇಕಂತ ಅಂದ್ಕೊಳ್ತೇವೆ. ಹಾಗಾಗಿ ನಾವು ಮೊದಲಿಗೆ ಬೇರೆಯವರಿಗೆ ಮಾಡಿ ತೋರಿಸಬೇಕು, ಇತರರ ಕ್ಷಮೆ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ದಮ ಅಂತ ಹೇಳಿದರೆ ಇಂದ್ರಿಯ ನಿಗ್ರಹ. ನಮ್ಮ ಇಂದ್ರಿಯಗಳು ಏನೆಲ್ಲ ಕೇಳ್ತದೋ, ನಂಗಿವತ್ತು ಇಷ್ಟು ಏಕಾದಶಿ ದಿನ ಗಡದ್ದು ತಿನ್ಬೇಕಂತ ಅನಿಸ್ತಾ ಇದೆ, ಊಟ ಮಾಡಬೇಕಂತ ಅನಿಸ್ತಾ ಇದೆ ಅಂತೆಲ್ಲ ಬಂದರೆ ಅಂಥದ್ದೆಲ್ಲ ಮಾಡಬಾರ್ದು. ಅದು ಮಾಡಿದರೆ ಅದು ನಿಮಗೆ ಒಂದು ಪೂಜೆ, ಅದೊಂದು ಪೂಜೆ ಅಂತ ಹೇಳ್ತಾರೆ. ಇಂದ್ರಿಯವನ್ನು ಗೆಲ್ಲಬೇಕು. ನನಗೆ ಬೇಕಾಬಿಷ್ಟು ನನಗೆ ಇಂದ್ರಿಯ ಏನು ಕೇಳ್ತೇನೆ, ನನಗೆ ಇದು ನೋಡ್ಬೇಕಂತ ಅನಿಸ್ತಾ ಇದೆ, ಇದು ಕೇಳಬೇಕಂತ ಅನಿಸ್ತಾ ಇದೆ, ಕೇಳ್ತೇನಲ್ಲ, ಆ ಒಂದು ಇಂದ್ರಿಯ ನಿಗ್ರಹ ಇರಬೇಕು ಅಂತ ಹೇಳ್ತಾರೆ. ಇನ್ನು ಶುಚಿತ್ವ, ದೇಹವನ್ನು ಶುಚಿಯಾಗಿ ಇಟ್ಕೊಳ್ಬೇಕು, ಮನಸ್ಸನ್ನು ಶುಚಿಯಾಗಿ ಇಟ್ಕೊಳ್ಬೇಕು, ಅಂತಹ ಶೌಚ. ಇನ್ನು ಮಾಂಗಲ್ಯ ಅಂತ ಹೇಳುವಾಗ ಒಂದು ಯಾವಾಗಲೂ ಈ ಕೆಲವು ಹೇಳ್ತಾರೆ ಯಾವ ರೀತಿಯಾಗಿ ಈ ರೀತಿಯಾಗಿ ಸದಾಚಾರ ಅಂತ ಹೇಳ್ತಾರೆ. ಯಾವ ರೀತಿಯಾಗಿ ಇರಬೇಕು ಹೇಳಿದರೆ, ಉಗುರುಗಳನ್ನೆಲ್ಲ ತುಂಡರಿಸಿರಬೇಕು, ಶುಚಿಯಾದ ವಸ್ತ್ರವನ್ನು ಧರಿಸಬೇಕು, ನಮಗೆ ಇನ್ನು ಹೇಳುವಾಗ ಗೋಪಿಚಂದನ ಹಾಕೊಂಡಿರಬೇಕು, ಇದೆಲ್ಲ ಮಾಂಗಲ್ಯ ಅಂತ. ಅಂಥದ್ದೆಲ್ಲ ಆ ರೀತಿಯಾಗಿ ಇದ್ದರೆ ಅದು ಮಾಂಗಲ್ಯ. ಅದಿಲ್ಲದೆ ಬೇರೆ ರೀತಿಯಾಗಿರುವಂಥದ್ದು ಅದು ಅಮಾಂಗಲ್ಯ. ಆ ರೀತಿಯಾಗಿರಬಾರ್ದು. ಯಾವಾಗಲೂ ಶಾಸ್ತ್ರ ಯಾವ ರೀತಿಯಾಗಿ ಇರಬೇಕು ಅಂತ ಹೇಳ್ತದೋ ಆ ರೀತಿಯಾಗಿದ್ದರೆ ಅದು ಮಾಂಗಲ್ಯ. ಅಂತಹ ಪರಿಸ್ಥಿತಿಯಲ್ಲಿ ಇರುವಂಥ ಇದು ಮಾಂಗಲ್ಯ ಉಂಟಲ್ವಾ. ಇನ್ನು ಏನೆಲ್ಲ ಧರ್ಮವನ್ನು ನಮಗೆ ಹೇಳ್ತಾರೋ ಅದೆಲ್ಲವನ್ನು ಒಟ್ಟು ಮಾಡಿದಾಗ ಆಯ್ತು. ಯಾಕಂದರೆ ಆ ರೀತಿಯಾಗಿರ್ಬೇಕು ನಾವು, ಆ ರೀತಿಯಾಗಿದ್ದರೆ ಅದು ಮಾಂಗಲ್ಯ. ಹಾಗಾಗಿ ಅದು ಕೂಡ ಮಾನವನ ಧರ್ಮ ಅಂತ ಹೇಳ್ತಾ, ನಾವು ಯಾರ ಭಕ್ತಿ ಮಾಡಬೇಕು, ನೀವು ದೇವತೆಗಳು ಹರಿಯ ಭಕ್ತಿ ಮಾಡೋದು ಅಂತ ಹೇಳಿದ್ರಿ, ಇನ್ನು ರಾಕ್ಷಸರು ಹರನ ಭಕ್ತಿ ಮಾಡೋದು ಅಂತ ಹೇಳಿದ್ರಿ, ದೈತ್ಯರೆಲ್ಲ. ಇನ್ನು ಸ್ವಲ್ಪ ಸಿದ್ಧರೆಲ್ಲ ವಿಷ್ಣುವಿನದ್ದು ಮಾಡ್ತಾರೆ, ಹರನದ್ದು ಮಾಡ್ತಾರೆ ಅಂತ. ನಾವು ಯಾರದ್ದು ಮಾಡಬೇಕು ಅಂತ ದೊಡ್ಡ ಪ್ರಶ್ನೆ. ನಾವು ಎಲ್ಲರದ್ದು ಮಾಡಬೇಕು ಅಂತ ಹೇಳ್ತಾರೆ. ಅಚ್ಯುತನದ್ದು ಮಾಡು, ರುದ್ರನದ್ದು ಮಾಡು, ಮಹಾಲಕ್ಷ್ಮಿಯದ್ದು ಮಾಡು, ಮುಖ್ಯ ಪ್ರಾಣನದ್ದು ಮಾಡು, ಹರನದ್ದು ಮಾಡು. ನಿಂಗೆ ಯಾವ ದೇವತೆಗಳು ಬೇಡ ಅಂದರೆ ಗಣಪತಿಯದ್ದು ಮಾಡು, ಯಾವ ದೇವತೆಗಳು ಬೇಡ ಅಂತ ಇಲ್ಲ. ಮುಖ್ಯವಾಗಿ ಭಕ್ತಿ ಅಚ್ಯುತನಲ್ಲಿ ಮುಖ್ಯವಾದ ಭಕ್ತಿ, ಮುಖ್ಯವಾದ ಎಲ್ಲರಿಗೂ ಒಡೆಯ ನೀನೇ ಅಂತ ತಿಳ್ಕೊಂಡ್ರು ಕೂಡ ಅವರ ಒಂದು ಯಾರು ಅನುಯಾಯಿಗಳಂತಿದ್ದಾರೋ, ಅಂದರೆ ಅವನ ಅನುಚರರೆಲ್ಲ ಯಾರೆಲ್ಲ ಈ ಲಕ್ಷ್ಮಿ ಆಗಲಿ, ರುದ್ರನಾಗಲಿ, ಬ್ರಹ್ಮನಾಗಲಿ, ಅವರ ಮೇಲೆ ಕೂಡ ನೀನು ಭಕ್ತಿ ಮಾಡಲೇಬೇಕು. ಯಾಕಂದರೆ ನಮ್ಮ ಒಂದು ಕುಟುಂಬದಲ್ಲಿ ಒಬ್ಬ ಯಜಮಾನನಿಗೆ ಒಂದು ಗೌರವ ಕೊಟ್ಟರು, ಅವನ ಒಂದು ಕುಟುಂಬ ಸದಸ್ಯರಿಗೆ ಗೌರವ ಕೊಡಿದ್ರೆ ಯಜಮಾನಿಗೆ ಖುಷಿ ಆಗುವುದಿಲ್ಲ. ಅದೇ ರೀತಿಯಾಗಿ ಅಲ್ವಾ ಆ ವಿಷ್ಣು ನಾನು ಪ್ರಧಾನವಾದ ನನ್ನ ಮೇಲೆ ಭಕ್ತಿ ಮಾಡು, ಹಾಗೆಯೇ ನನ್ನ ಯಾರು ಪರಿವಾರ ಅಂತಿದ್ದಾರೋ ಅವರ ಭಕ್ತಿಯನ್ನು ಕೂಡ ನೀನು ಮಾಡಲೇಬೇಕು. ಅದು ಮಾನವನ ಧರ್ಮ ಅಂತ ಹೇಳ್ತಾರೆ. ಇದು ಹೇಳ್ತಾ ಇನ್ನು ಪಿಶಾಚಿಗಳ ಧರ್ಮ ಯಾವುದು ಅಂತ ಹೇಳುವಾಗ, ಅವಿವೇಕಂ ಅಥಾ ಅಜ್ಞಾನಂ ಶೌಚಹಾನಿ ಅಸತ್ಯತ ಪಿಶಾಚಾನಂ ಮಯಾ ಧರ್ಮ ಅಯಂ ಧರ್ಮ ಸದಾಚಾಮಿಷ ಗೃಧ್ನುತ. ಇನ್ನು ಪಿಶಾಚಿಗಳ ಜ್ಞಾನ ಹೇಳುವಾಗ ವಿವೇಕ ಅಂತ ಹೇಳುವಾಗ ಸರಿಯಾಗಿ ವಿವೇಚನೆ, ಅಂದರೆ ಯಾವುದು ಸರಿ ಯಾವುದು ತಪ್ಪು ಅಂತ ಜ್ಞಾನ. ಅಂತ ಜ್ಞಾನವೇ ಇಲ್ಲ, ಏನೋ ಒಂದು ಕೇಳಿದ ಅದು ವಿಮರ್ಶೆ ಮಾಡದೆ ಮಾತಾಡೋದು ಅಂತ ಹೇಳ್ತೇವಲ್ವ, ಅದೆಲ್ಲ ಪಿಶಾಚಿಗಳ ಗುಣ ಅಂತ. ನಾವು ಯೋಚನೆ ಮಾಡಬೇಕು, ನಮ್ದು ಇಂಥರ ಗುಣ ಉಂಟಾ ಅಂತ. ವಿಮರ್ಶೆ ಮಾಡದೆ ನಾವು ಮಾತಾಡ್ತೇವೆ, ಅವ ಹೇಳಿದ್ದಷ್ಟೇ ಅವನು ಬಂದಿದ್ದಾನೆ ಅಂತ, ಅವನು ಬಂದಿದ್ದಾನೆ ಹೊಡಿಲಿಕ್ಕೆ ಬಂದಿದ್ದ ಅಂತ ನಾವು ಆ ರೀತಿಯಾಗಿ ಯೋಚನೆ ಮಾಡಿ ಮಾತಾಡ್ತೇವಲ್ವ, ಅದೆಲ್ಲ ಪಿಶಾಚಿಗಳ ಗುಣ ಅಂತ. ಅಂತಹ ಗುಣವನ್ನು ಬಿಡಬೇಕು ಎನ್ನರ್ಥದಲ್ಲಿ ಇಲ್ಲಿ ಹೇಳಿದ್ದಾರೆ. ಇಷ್ಟು ಹೇಳಿದರೆ ಸುಕೇಶಿಗೆ ಬಹಳ ಸಂತೋಷ ಆಗ್ತದಂತೆ. ಆಗ ಸುಕೇಶಿ ಹೇಳ್ತಾನಂತೆ, ಭವದ್ವಿರುಕ್ತ ಯೇ ಧರ್ಮ ಶಾಶ್ವತ ದ್ವಾದಶಾವ್ಯಯ
ತತ್ರೇ ಮಾನವ ಧರ್ಮಸ್ತಾನ್ ಭೂಯೋ ವಕ್ತುಮರ್ಹತ. ಹೌದು, ನೀವು ಹೇಳಿದ್ರಲ್ವ ಈ ಧರ್ಮಗಳೆಲ್ಲ, ಇದು ನಂಗೆ ತುಂಬ ಖುಷಿ ಆಯಿತು. ಮಾನವ ಧರ್ಮವನ್ನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ನೀವು ಹೇಳ್ಬೋದಾ ಅಂತ ಹೇಳುವಾಗ ಅವರು, ನೀನು ಮೊದಲು ಮಾನವರೆಲ್ಲಿ ವಾಸ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ತಿಳಿ ಅಂತ ಅವ್ರು ಹೇಳ್ತಾರೆ. ಆಗ ಶೃಣುಷ್ವ ಮನುಜಾದೀನಾಂ ಧರ್ಮೋಸ್ತು ಕ್ಷಣದಾಚರ ಏ ವಸಂತಿ ಮಹೀಪೃಷ್ಟೇ ನರಾದ್ವೀಪೇ ಸಪ್ತಸು. ಈ 7 ದ್ವೀಪಗಳಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೋ ಮೊದಲು ನೀ ಆ 7 ದ್ವೀಪಗಳನ್ನು ತಿಳಿ ಅಂತ ಹೇಳ್ತಾರೆ. ಆ ದೀಪಗಳು ಯಾವುದೆಲ್ಲ ಹೇಳುವಾಗ 7 ದೀಪಗಳು ಇದೆ ಅಂತ ಹೇಳ್ತಾರೆ. ಅದು ಯಾವುದೆಲ್ಲ ಅಂತ ಹೇಳುವಾಗ, ಯೋಜನಾನಾಂ ಪ್ರಮಾಣೇನ 50 ಕೋಟಿರಾಯತ ಜಲೋಪರಿ ಮಹೀಯಂ ಹಿ ನೌರಿವಾಸ್ತೆ ಸರಿಜ್ಜಲೆ ತಸ್ಯೋಪರಿ ದೇವೇಶೋ ಬ್ರಹ್ಮ ಶೈಲೇಂದ್ರ ಮುತ್ತಮಂ ಕರ್ಣಿಕಾಕರ ಮತ್ಯುಚ್ಚಂ ಸ್ಥಾಪಯಾಮ ಸತ್ತಮ ಸಸ್ಯೇಮಾಂ ನಿರ್ಮಮೇ ಪುಣ್ಯಾಂ ಪೂಜಾಂ ದೇವ ಚತುರ್ದಿಶಂ ಸ್ನಾನಾನಿ ದ್ವೀಪಸಂಜ್ಞಾನಿ ಕೃತವಾಂಶ್ಚ ಪ್ರಜಾಪತಿ ತತ್ರ ಮಧ್ಯೆ ಚ ಕೃತವಾನ್ ಜಂಬುದ್ವೀಪಮಿತಿ ಶ್ರುತಂ ತಲ್ಲಕ್ಷಂ ಯೋಜನಾನಾಂ ಚ ಪ್ರಮಾಣೇನ ನಿಗದ್ಯತೆ. ಹಾಗೆ ಹೇಳ್ತಾರೆ. ಒಂದು ದ್ವೀಪಗಳು ಯಾವ ರೀತಿಯಾಗಿ ಉಂಟಂತ ಹೇಳುವಾಗ, ಒಂದು ಈ ಇದರ ಒಂದು ಏನು ಮೊದಲಿಗೆ ಯಾವ ರೀತಿಯಾಗಿತ್ತು ಕೇಳಿದರೆ ಜಗತ್ತು, ಅದು 50 ಕೋಟಿ ಯೋಜನ ಅಂದರೆ 50 ಕೋಟಿ ಯೋಜನದಷ್ಟು ಬಹಳ ದೊಡ್ಡದಾಗಿತ್ತಂತೆ. ಅದರ ಮೇಲೆ ಒಂದು ಬ್ರಹ್ಮ ಇದ್ದ ಅಂತೆ. ಅವನು ಆನಂತರ ಸೃಷ್ಟಿ ಮಾಡಿದ ಅಂತ. ಅದು ಈಗ ಆ ಸೃಷ್ಟಿ ಮಾಡಿದ ಮೇಲೆ ಅದು ಯಾವ ರೀತಿ ಆಗಿರುತ್ತೆ ಅಂತ ಹೇಳುವಾಗ, ಅಲ್ಲಿ ಜಂಬುದ್ವೀಪ ಉಂಟಂತೆ. ಆ ಜಂಬುದ್ವೀಪಕ್ಕಿಂತ 2 ಪಟ್ಟು ಹೇಳ್ತಾ ಹೋಗ್ತದೆ, 2 ಪಟ್ಟು ಜಾಸ್ತಿ 2 ಪಟ್ಟು ಜಾಸ್ತಿ ಅಂತ. ಅದು ಯಾವ ರೀತಿಯಾಗಿ ಕೇಳಿದರೆ, ಲವಣ ಸಮುದ್ರ ಅಂತ ಏನಿದೆ ಅದು ಆ ಜಂಬುದ್ವೀಪಕ್ಕಿಂತ ಹೊರಗಡೆ ಇರುವಂಥದ್ದು 2 ಪಟ್ಟಿದೆ ಅಂತೆ. ಅದಕ್ಕಿಂತ 2 ಪಟ್ಟು ಪ್ಲಕ್ಷ ದ್ವೀಪ ಇದೆ ಅಂತೆ. ಇನ್ನು ಅದಕ್ಕಿಂತ 2 ಪಟ್ಟು ಇಕ್ಷುರಸ್ ಸಾಗರ ಇದೆ ಅಂತೆ. ಇನ್ನು ಅದಕ್ಕಿಂತ 2 ಪಟ್ಟು ಶಾಲ್ಮಲಿ ದ್ವೀಪ ಇದೆ ಅಂತೆ. ಇನ್ನು ಅದಕ್ಕಿಂತ 2 ಪಟ್ಟು ಮಹೋದಧಿ ಸಮುದ್ರ ಇದೆ ಅಂತೆ. ಇನ್ನು ಅದಕ್ಕಿಂತ 2 ಪಟ್ಟು ಸುರೋಧ ಅಂತ ಸರೋವರ ಇದೆ, ಸಮುದ್ರ ಇದೆ ಅಂತೆ. ಇನ್ನು ಅದಕ್ಕಿಂತ 2 ಪಟ್ಟು ಕುಶದ್ವೀಪ ಇದೆ ಅಂತೆ. ಇನ್ನು ಅದಕ್ಕಿಂತ 2 ಪಟ್ಟು ಘೃತದ್ವೀಪ, ಅದಕ್ಕಿಂತ 2 ಪಟ್ಟು ಕುಶದ್ವೀಪ ಅಂತ 2 ಪಟ್ಟು ಘೃತದ್ವೀಪ ಅಂತ ಹೇಳಿ, ಅದಕ್ಕಿಂತ 2 ಪಟ್ಟು ಕ್ರೌಂಚದ್ವೀಪ, ತಥೋಪಿ ದ್ವಿಗುಣ ಪ್ರೋಕ್ತ ಸಮುದ್ರೋ ದಧಿ ಸಂಹಿತಃ, ಅದಕ್ಕಿಂತ 2 ಪಟ್ಟು ದಧಿ ಸಮುದ್ರ, ಅದಕ್ಕಿಂತ 2 ಪಟ್ಟು ಕ್ಷೀರಸಾಗರ ಅಂತ. ಅಲ್ಲಿ ಆ ಕ್ಷೀರಸಾಗರದಲ್ಲಿ ಯಾರಿದ್ದಾನೆ ಕೇಳಿದರೆ ಆ ನಾರಾಯಣ ಇದ್ದಾನೆ ಅಂತ. ಅಲ್ಲ, ಇಷ್ಟೆಲ್ಲ ಯಾಕೆ ಹೇಳಬೇಕು ಅಂತ ಹೇಳಿದರೆ, ಮುಖ್ಯವಾಗಿ ಆ ಭಗವಂತನ ಸೃಷ್ಟಿ ಏನು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾನೆ. ಇಷ್ಟು ದೊಡ್ಡ ಜಗತ್ತು 2 ಪಟ್ಟು ಹೇಳ್ತಾ ಇದೆ. ಜಂಬುದ್ವೀಪವೇ ಅಷ್ಟು ಯೋಜನೆ ಉಂಟಂತ ಹೇಳ್ತಾ ಇದ್ದೀರಾ, ಇನ್ನು ಅದಕ್ಕಿಂತ 2 ಪಟ್ಟು ಅಂತ ಹೇಳಿದ್ರೆ ಎಷ್ಟು ದೊಡ್ಡದು ಉಂಟಂತ. ಅಷ್ಟೇ ಅಲ್ಲ, ಇದು ನಮಗೊಂದು ಏನು ಕಿವಿ ಮಾತಿನ ಥರ. ಯಾಕೆಂದರೆ ಇಷ್ಟು ದೊಡ್ಡ ಒಂದು ಜಗತ್ತು, ನಾವೊಂದು ಇಷ್ಟು ಚಿಕ್ಕ ಜೀವಿಗಳು, ಆ ಇಷ್ಟು ಚಿಕ್ಕ ಜೀವಿಗಳು ಎಷ್ಟು ಕಾರ್ಬಾರ್ ಮಾಡ್ತೇವೆ ಅಂತ. ಎಷ್ಟು ದೊಡ್ಡ ಜಗತ್ತಿದೆ, ನಾವು ನೋಡಿದರೆ ನಾವೇ ಒಂದು ದೊಡ್ಡ ಏನೋ ದೊಡ್ಡ ವ್ಯಕ್ತಿಗಳು ಅನ್ನೋ ಹಾಗೆ ಎಲ್ಲ ಇರ್ತೇವೆ. ಆದರೆ ನಾವು ನೋಡಿದರೆ ಗೊತ್ತಾಗ್ತದೆ ಅದು ಎಷ್ಟು ದೊಡ್ಡ ಜಗತ್ತಿದೆ ಅಂತ ಇಲ್ಲಿ ಹೇಳ್ತಾರೆ. ಆ ಒಂದು ಕ್ಷೀರಸಾಗರದ ಒಂದು ಎಷ್ಟು ದೊಡ್ಡತನ ಎಷ್ಟು ಅಂತ ಹೇಳ್ತಾರೆ. 40 ಕೋಟ್ಯ ಲಕ್ಷಾಶ್ಚ 90 ಸ್ಮೃತಾ ಯೋಜನಾನಾಂ ರಾಕ್ಷಸೇಂದ್ರ ಪಂಚಾಚಾದಿ ಸುವಿಸ್ತೃತಾ ಜಂಬುದ್ವೀಪ ಸಮಾರಭ್ಯ ಯಾವ ಕ್ಷೀರಾಬ್ಧಿರಂತತಃ ಅಂತ ಹೇಳ್ತಾರೆ. ಆ ಕ್ಷೀರಸಾಗರ ಎನ್ನುವಂಥದ್ದು 40 ಕೋಟಿ 90 ಲಕ್ಷ ಅಷ್ಟು, ಮತ್ತೆ 90 ಲಕ್ಷದ 5 ಯೋಜನದಷ್ಟು ದೊಡ್ಡದಿದೆ ಅಂತ ಹೇಳ್ತಾರೆ. ಆ ಜಂಬುದ್ವೀಪಕ್ಕಿಂತ ಅಷ್ಟು ದೊಡ್ಡದು ಅಂತ, ಜಂಬುದ್ವೀಪಕ್ಕಿಂತ ಅಷ್ಟು ಯೋಜನ ಅಷ್ಟು ಪಟ್ಟು ದೊಡ್ಡದು ಅಂತ ಹೇಳಿ ಇಷ್ಟು ವಿಸ್ತಾರವಾಗಿ ಆ ಜಗತ್ತಿನ ಆ ಒಂದು ಸೃಷ್ಟಿಯ ವರ್ಣನೆಯನ್ನು ಮಾಡಿ, ಯೇ ಜನಾ ಪುಷ್ಕರದ್ವೀಪೇ ವಸಂತೆ ರೌದ್ರ ದರ್ಶನೆ ಪೈಶಾಚಂ ಆಶ್ರಿತಾ ಧರ್ಮ ಕರ್ಮಾಂತೇತೆ ವಿನಾಶಿನಃ ಅಂತ ಈ ಯಾರು ಪುಷ್ಕರ ದ್ವೀಪದಲ್ಲಿ ಇದ್ದಾರೋ ಅವರೆಲ್ಲ ಆ ಪಿಶಾಚ ವೃತ್ತಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಸುಕೇಶಿ ಕೇಳ್ತಾನಂತೆ, ಕಿಮರ್ಥಂ ಪುಷ್ಕರದ್ವೀಪ ಭವದ್ಭಿ ಸಮುದಾಹೃತಃ ದುರ್ದರ್ಶ ಶೌಚರಹಿತಃ ಘೋರಃ ಕರ್ಮಾಂತನಾಶಕೃತ ಅಂತ ಹೇಳುವಾಗ, ಯಾಕೆ ನೀವು ವಿಶೇಷವಾಗಿ ಪುಷ್ಕರ ದ್ವೀಪ ಅಂತೇಳಿ ಹೇಳಿದ್ರಲ್ವಾ, ಆ ಪುಷ್ಕರ ದ್ವೀಪದಲ್ಲಿ ಆ ಪಿಶಾಚಿಗಳೆಲ್ಲ ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಋಷಿಗಳು ಹೇಳ್ತಾರಂತೆ, ತಸ್ಮಿನ್ ನಿಶಾಚರ ದ್ವೀಪೇ ನರಕಃ ಸಂತಿ ದಾರುಣ
ರೌರವಾದ್ಯಾಸ್ತೋ ರೌದ್ರ ಪುಷ್ಕರೋ ಘೋರದರ್ಶನ. ಆ ಪುಷ್ಕರ ದ್ವೀಪದಲ್ಲಿ ವಿಧ ವಿಧವಾದ ನರಕಗಳು ಉಂಟು ಅಂತ ಹೇಳ್ತಾರೆ. ಆ ನರಕಗಳ ವರ್ಣನೆ ಆ ನರಕಗಳು ಉಂಟು ಅಂತ ಹೇಳ್ತಾರೆ. ಆಗ ಸುಖೇಶ್ ಕೇಳ್ತಾನೆ, ಕಿಯಂತೇತಾನಿ ರೌದ್ರಾಣಿ ನರಕಾಣಿ ತಪೋಧನಾ ಕಿಯನ್ ಮಾತ್ರಾಣಿ ಮಾರ್ಗೇಣ ಕಾಚತೇಷು ಸ್ವರೂಪದ. ನರಕಗಳು ಉಂಟಾ? ಹಾಗಾದರೆ ಆ ನರಕಗಳ ಒಂದು ನೀವು ಅದು ಯಾವ ರೀತಿಯಾಗಿ ಉಂಟು ಅಂತ ನೀವು ಹೇಳ್ಬೋದಾ ಅಂತ ಕೇಳುವಾಗ ಆ ಋಷಿಗಳು ಮುಂದೆ ಆ ನರಕಗಳ ವರ್ಣನೆಯನ್ನು ಮಾಡ್ತಾರೆ. ಬಹಳ ವಿಧ ವಿಧವಾದ ನರಕಗಳನ್ನೆಲ್ಲ ಹೇಳ್ತಾರೆ. ಕೇಳಿದ್ರೆ ಭಯ ಆಗಬೇಕು. ಯಥಾಶಕ್ತಿ ಆ ನರಕದ ವರ್ಣನೆಯನ್ನು ಮತ್ತು ಇತರ ಭಾಗವನ್ನು ನಾಳೆ ನೋಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪಿತೇವಾಲಂ ವಿಷ್ಣುರ್ಮೇ ಪರಮಸುತು. ಶ್ರೀ